ನಮಸ್ಕಾರ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಮ್ಮ ಮಕ್ಕಳನ್ನು ಯಾವ ಕೋರ್ಸ್ಗೆ ಸೇರಿಸಬೇಕು ಅಂತಕ್ಕಂಥದ್ದು ಅನೇಕ ಪೋಷಕರ ನಿರಂತರವಾದ ಒಂದು ಪ್ರಶ್ನೆ. ಸೈನ್ಸ್ ಕೊಡಿಸೋದಾ, ಆರ್ಟ್ಸ್ ಕೊಡಿಸೋದಾ, ಕಾಮರ್ಸ್ ಕೊಡಿಸೋದಾ, ಅಥವಾ ಮ್ಯಾನೇಜ್ಮೆಂಟ್ ಕೋರ್ಸಸ್ ಕೊಡಿಸೋದಾ, SSLC ಮುಗಿದಿದೆ, PUC ಮುಗಿದಿದೆ, ಅಥವಾ ಡಿಗ್ರಿ ಮುಗಿತಾ ಇದೆ, ನಂತರ ಏನು, BCom ಆಗಿದೆ, BSc ಆಗಿದೆ, ಹೀಗೆ ತರೇವಾರಿ ಪ್ರಶ್ನೆಗಳು ನಿಮ್ಮ ನಡುವೆ ಸುಳಿದಾಡ್ತಾನೆ ಇರುತ್ತೆ. ಸ್ನೇಹಿತರಿಗೆ ಕೇಳ್ತೀವಿ, ಬಂಧು ಬಾಂಧವರಿಗೆ ಕೇಳ್ತೀವಿ. ಆದರೆ ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಯಾವ ಕೋರ್ಸನ್ನು ಮಾಡಿದ್ರೆ ನಮ್ಮ ಮಕ್ಕಳಿಗೆ ಭದ್ರವಾದ ಭವಿಷ್ಯ ಸಿಗುತ್ತೆ, ಅದರಲ್ಲೂ ಮುಂದಿನ ದಿನಮಾನಗಳಲ್ಲಿ ಅವರ ಉದ್ಯೋಗ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸುಲಭವಾಗುತ್ತೆ, ಕ್ಯಾಂಪಸ್ ಸೆಲೆಕ್ಷನ್ ಆಗುತ್ತಾ, ಹೀಗೆ ಸಮಸ್ಯೆಗಳು ಅಥವಾ ಪ್ರಶ್ನೆಗಳು ಅಂತಕ್ಕಂಥದ್ದು ಪ್ರತಿಯೊಬ್ಬ ಪೋಷಕರು ಕೂಡ ನಿರಂತರವಾಗಿ ತಮ್ಮಲ್ಲಿ ತಾವೇ ಕೇಳ್ಕೊಳ್ತಾ ಇರ್ತಾರೆ, ಅದಕ್ಕೋಸ್ಕರ ಆತಂಕ ಪಟ್ಕೊಳ್ತಾ ಇರ್ತಾರೆ. ಆದರೆ ಇವತ್ತಿನ ಒಂದು IT ಯುಗ ಅಂತ ಏನು ಕರಿತೀವಿ, ಅಥವಾ ಇಡೀ ಜಗತ್ತು ಏನು ಹಣದುಬ್ಬರ ಅಥವಾ ಅದರ ವೈಪರೀತ್ಯಗಳು ಎಲ್ಲವನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇದನ್ನು ನೋಡಿದಾಗ ಒಬ್ಬ ಫಿನಾನ್ಷಿಯಲ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ ಅಂತಕ್ಕಂಥದ್ದು ಕೂಡ ಅನೇಕ ಮಂದಿ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥವ್ರು ಅನೇಕ ಮಂದಿ ಇವತ್ತು CA ಕೋರ್ಸ್ನತ್ತ ಮುಖ ಮಾಡ್ತಾ ಇದ್ದಾರೆ. ಈ CA ಕೋರ್ಸ್ ಅಂತಕ್ಕಂಥದ್ದು ಎಷ್ಟು ಸುಲಭ ಅಥವಾ ಕಷ್ಟವಾ, ನಮ್ಮ ಕೈಲಿ ಮಾಡಲಿಕ್ಕೆ ಆಗುತ್ತಾ, ಇದಕ್ಕೆ ತುಂಬ ಬುದ್ಧಿವಂತರಾಗಬೇಕಾ, ಅಥವಾ ಆ ಡೆಡಿಕೇಟಿವ್ ಆಗಿ ಓದುವಂಥ ಒಂದು ಮನಸ್ಸಿರಬೇಕಾ, ಇದೊಂದು ತಪಸ್ಸಾದರೆ ಅದನ್ನು ಗೆಲ್ಲೋದು ಹೇಗೆ, ಸೇರಿಕೊಂಡರೆಲ್ಲ ಪಾಸ್ ಆಗ್ತಾರಾ, ಪಾಸ್ ಆಗಿಲ್ಲ ಅಂದರೆ ಏನು ಕಾರಣ, ರೇಷಿಯೋ ಆಫ್ ರಿಸಲ್ಟ್ ಏನಿದೆ, ಹೀಗೆ ಅನೇಕ ಪ್ರಶ್ನೆಗಳು ಅನೇಕ ಮಂದಿಯನ್ನು ನಿರಂತರವಾಗಿ ಕಾಡ್ತಾ ಇರುತ್ತೆ. ಆದರೆ ಈ ಕೋರ್ಸ್ ಅಂತಕ್ಕಂಥದ್ದು ಎಷ್ಟು ಸುಲಭ ಅಂತಕ್ಕಂಥ ವಿಚಾರವಾಗಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇಬ್ಬರು ಗಣ್ಯರು ನನ್ನ ಜೊತೆಗಿದ್ದಾರೆ. ಸೊ ಮೊದಲನೇದಾಗಿ ನನ್ನ ಎಡಕ್ಕೆ ಇರ್ತಕ್ಕಂಥವರು CA ಕೆ ರಘು ಅವರು. ಇವರು ICAI ನವದೆಹಲಿಯ ಉಪಾಧ್ಯಕ್ಷರು. ರಘು ಅವರೇ, ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾದ ಸ್ವಾಗತ. ಮತ್ತು ಅವರ ಎಡಕ್ಕಿರ್ತಕ್ಕಂಥವರು ದಕ್ಷಿಣ ಪ್ರಾಂತೀಯ ಸದಸ್ಯರಾದ ನಿತಿನ್ ಮಹದೇವಪ್ಪ ಅವರು. ನಿತಿನ್ ಅವರೇ, ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಷಯ CA ಕೋರ್ಸ್ ಎಷ್ಟು ಸುಲಭ ಅಂತಕ್ಕಂಥದ್ದು. ನಿಮ್ಮ ಪ್ರಶ್ನೆಗಳು ನೇರವಾಗಿರಲಿ, ಸ್ಪಷ್ಟವಾಗಿರಲಿ, ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಇರಲಿ. ನೀವು ಪ್ರಶ್ನೆಗಳನ್ನು ಕೇಳುವಾಗ ದಯವಿಟ್ಟು ನಿಮ್ಮ TV ವಾಲ್ಯೂಮನ್ನು ಮ್ಯೂಟ್ ಮಾಡಿ. ಹಾಗಾದರೆ ಬನ್ನಿ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲನೇದಾಗಿ ರಘು ಅವರೇ, ನಿಮಗೆ ಪ್ರಶ್ನೆ. CA ಅಂದ ತಕ್ಷಣ ಇದು ನಮ್ಮಂಥವ್ರಿಗಲ್ಲ, ಬಹಳ ಕಷ್ಟ ಅಂತೆ, ಹಾಗೆ ಹೀಗೆ ಅಂತ ಒಂದು ದೊಡ್ಡ ಪರ್ವತವನ್ನು ತಲೆ ಮೇಲೆ ಇಟ್ಕೊಂಡು ಆತಂಕ ಪಡ್ತಕ್ಕಂಥ ವಿದ್ಯಾರ್ಥಿಗಳೇ ಜಾಸ್ತಿ ಅಥವಾ ಪೋಷಕರೇ ಜಾಸ್ತಿ. CA ಅಂದ ತಕ್ಷಣ ನಮಗೆಲ್ಲ ಬಿಡಿ ಸರ್ ಅನ್ನುವಂಥ ಮನಸ್ಥಿತಿ ಅನೇಕ ಮಂದಿಗಿತ್ತು. ಆದರೆ ಇವತ್ತಿನ ಸಂದರ್ಭ ನೋಡಿದ್ರೆ ಹಾಗಿದೆಯಾ? ಈಗ ಈ ಕಾಲದಲ್ಲಿ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ ತುಂಬ ಪಾಪ್ಯುಲರ್ ಆಗಿದೆ. ಯಾಕೆಂದರೆ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ ಸೇರಿದ ತಕ್ಷಣ ನಾವು ಇನ್ಸ್ಟಿಟ್ಯೂಟಿಂದ ಅವ್ರಿಗೆ ಸ್ಟಡಿ ಮೆಟೀರಿಯಲು, ಸಜೆಸ್ಟೆಡ್ ಆನ್ಸರ್ಸು, ರಿವಿಷನ್ ಟೆಸ್ಟ್ ಪೇಪರ್ಸ್ ಎಲ್ಲ ನಾವು ಪ್ರೊವೈಡ್ ಮಾಡ್ತೀವಿ. ನಮ್ಮ ಕೋಚಿಂಗ್ ಸೆಂಟರ್ಸ್ ಕೂಡ ಇದೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ. ನಾವು ಅವ್ರಿಗೆ ತರಬೇತಿ ನೀಡ್ತೀವಿ. ಯಾರು ಬೇಕಾದರೂ CA ಪಾಸ್ ಆಗ್ಬೋದು. ಅಂದರೆ ಒಂದು ಪ್ಯಾಷನ್ ಇರಬೇಕು. ನಾನು CA ಮಾಡ್ತೀನಿ, CA ಮಾಡಿ ನಾನು ಪಾಸ್ ಆಗ್ತೀನಿ ಅಂತ ಒಂದು ಪ್ಯಾಷನ್ ಇದ್ದರೆ ಸಾಕು. ಸಿಸ್ಟಮ್ಯಾಟಿಕಾಗಿ ಓದಿದ್ರಲ್ಲಿ CA ಪಾಸ್ ಆಗೋದು ತುಂಬ ಕಷ್ಟವೇನಲ್ಲ. ಈಗ 10 ಲಕ್ಷಕ್ಕಿಂತ ಹೆಚ್ಚು ಜನ ಅರೌಂಡ್ ಥ್ರೂಔಟ್ ಕಂಟ್ರಿಯಿಂದ CA ಜಾಯ್ನ್ ಆಗಿದ್ದಾರೆ. ಈಗ ರೀಸೆಂಟ್ಲಿ ನಾವು August 1 ಡೈರೆಕ್ಟ್ ಎಂಟ್ರಿ ಸ್ಕೀಮ್ ಅಂತ ನಾವು ಮಾಡಿದ್ವಿ. ಈ ಡೈರೆಕ್ಟ್ ಎಂಟ್ರಿ ಸ್ಕೀಮಲ್ಲಿ BCom ವಿದ್ಯಾರ್ಥಿಗಳು ಡೈರೆಕ್ಟಾಗಿ CA ಎಂಟ್ರಿ ಆಗ್ಬೋದು. 55% ಅಷ್ಟು ಮಾರ್ಕ್ಸ್ ಬಂದಿದ್ದರೆ ಡೈರೆಕ್ಟಾಗಿ ಎಂಟ್ರಿ ಆಗ್ಬೋದು. ಸೈನ್ಸ್ ಮತ್ತು ಆರ್ಟ್ಸ್ ಗ್ರಾಜುಯೇಟ್ಸ್ ಅವರು 60% ಇದ್ದಷ್ಟು ದೇ ಕ್ಯಾನ್ ಜಾಯ್ನ್ ದ ಕೋರ್ಸ್ ಡೈರೆಕ್ಟ್ಲಿ. ಈಗ ಏನಾಗಿದೆ ಅಂದರೆ ನಮ್ಮ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸು ಕಷ್ಟ, ನಿಜವಾಗ್ಲೂ ಕಷ್ಟ ಅಂತಲೇ ಹೇಳಬಂದರೆ ಒಂದು ಶ್ರದ್ಧೆಯಿಂದ ಓದಿ, ಒಂದು ಸಿಸ್ಟಮ್ಯಾಟಿಕಾಗಿ ಪ್ಲ್ಯಾನ್ ಮಾಡಿಕೊಂಡು ಸೇರಿ ರೈಟ್ ಫ್ರಮ್ ದ ಡೇ ದೇವ್ ಜಾಯಿನ್ ದ CA ಕೋರ್ಸ್ ಸರಿಯಾಗಿ ಓದಿದ್ರೆ ಕಷ್ಟ ಇಲ್ಲ ಅಂತ ನಾನು ಒಂದು ಭರವಸೆ ನೀಡಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಅಂದರೆ ಸಾಧನೆಗೆ ಅಸಾಧ್ಯವಾದ್ದು ಯಾವುದು ಇಲ್ಲ ಅನ್ನುವಂಥದ್ದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅಂದರೆ ಕಷ್ಟ ಅಂದ ತಕ್ಷಣ ನಮಗೆ ಒಂದು ಸಣ್ಣ ಕಷ್ಟ ಬಹಳ ದೊಡ್ಡ ಪರ್ವತವಾಗಿ ಕಾಣುತ್ತೆ. ಆದರೆ ಅದು ನನ್ನ ಕರ್ತವ್ಯ, ನನ್ನ ಪ್ಯಾಷನ್, ಅದು ನನ್ನ ಜವಾಬ್ದಾರಿ, ನನ್ನ ಚಾಲೆಂಜ್ ಅಂತ ತೊಗೊಂಡು ಮಾಡಬೇಕು ಅಂತ ಹೇಳ್ತೀರಿ. ನಿತಿನ್ ಅವರೇ, ಇದರ ಜೊತೆಗೆ CA ಕೋರ್ಸ್ ಅಂದ ತಕ್ಷಣ ಎಷ್ಟು ವರ್ಷ ಆಗುತ್ತೋ ಅಥವಾ ಎಷ್ಟು ಫೀಸ್ ಆಗುತ್ತೋ, ನಮ್ಗೆ ಇವತ್ತಿರ್ತಕ್ಕಂಥ ಒಂದು ಫಿನಾನ್ಷಿಯಲ್ ಸ್ಟೇಟಸಲ್ಲಿ ಮಾಡಲಿಕ್ಕೆ ಆಗುತ್ತೋ ಇಲ್ವೋ ಅನ್ನುವಂತಹ ಆತಂಕ ಪಡುವಂಥ ಮಂದಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಪ್ರಭಾಕರ್ ಅವರೇ, ಈ ಪರ್ಟಿಕ್ಯುಲರ್ ಕ್ವಶನ್ ಅಂದರೆ CA ಎಷ್ಟು ಕಾಸ್ಟ್ ಅನ್ನೋದು ಎಲ್ಲ ಜನಗಳಿಗೆ ಹೆಚ್ಚು ಬೇಕಾಗುತ್ತೆ. ಬಿಕಾಸ್ ನಾನು ಹಳ್ಳಿ ಗಾಡಿಯಿಂದ ಬಂದಿರತಕ್ಕಂಥವನು, ಸ್ಮಾಲ್ ಟೌನಿಂದ ಬಂದಿದ್ದೀನಿ. CA ಅತಿ ಕಡಿಮೆ ಖರ್ಚಿನಲ್ಲಿ ಅಂತಂದರೆ ಓವರ್ ಆಲ್ ಕಾಸ್ಟ್ ಮೇ ಬಿ ಎಲ್ಲ ಒಟ್ಟು ಸೇರಿದಾಗ್ಲಿಂದ ಕೊನೆ ತನಕ ಎಲ್ಲ ಪರೀಕ್ಷೆಗಳನ್ನ ಮುಗಿಸೋದ್ರೊಳಗೆ ಆಗ್ತಕ್ಕಂಥ ಖರ್ಚು ಕೇವಲ 50,000. ಇವತ್ತು ಒಂದು
ಪ್ರೈಮರಿ ಸ್ಕೂಲು ಪ್ರೀ ಸ್ಕೂಲ್ ಎಂಟ್ರಿ ತಗೋಬೇಕು ಅಂತಂದ್ರೂ 50,000 ಲಕ್ಷ ಗಟ್ಟಲೆ ಬೇಕಾಗುತ್ತೆ. 50,000 ಯಾವುದಕ್ಕೂ ಸಾಲೋದಿಲ್ಲ. ಈ 50,000ದಲ್ಲಿ ಅತ್ಯುತ್ತಮವಾದ ಕೋರ್ಸು ನಾನು ಐ ಕ್ಯಾನ್ ಬೆಟ್ ಮಾಡಿ ಹೇಳಬಲ್ಲೆ, ಇದು ಅತಿ ಉತ್ತಮವಾದ ಕೋರ್ಸು ಅತಿ ಕಡಿಮೆ ಖರ್ಚಿನಲ್ಲಿ. ಆಮೇಲೆ ನಿಮ್ಮ ಪ್ರತಿಯೊಬ್ಬ ವಿದ್ಯಾರ್ಥಿನೂ CA ಸೇರಿದ ಮೇಲೆ ಮಂತ್ಲಿ ಸ್ಟೈಪೆಂಡ್ ಅಂತ ಇದೆ. ಸ್ಟೈಫಂಡ್ ಅಂತಂದ್ರೆ ವಿದ್ಯಾರ್ಥಿ ವೇತನ ಅಂತ ಕೊಡ್ತಾರೆ ಚಾರ್ಟರ್ಡ್ ಅಕೌಂಟೆಂಟ್ಗಳು. ಅದು ನಮ್ಮ ಇನ್ಸ್ಟಿಟ್ಯೂಟು ಲೊಕ್ಯಾಲಿಟಿ ಮೇಲೆ ಎಷ್ಟು ಪಾಪ್ಯುಲೇಷನ್ ಮೇಲೆ ಎಷ್ಟೆಷ್ಟು ಇದನ್ನು ಕೊಡಬೇಕು, ಸ್ಟೈಪೆಂಡ್ ಕೊಡಬೇಕು ಅಂತ ಇದೆ. ಆ ಸ್ಟೈಪೆಂಡನ್ನೇ ಕನ್ಸಿಡರ್ ಮಾಡಿದ್ರೆ ಇದು 50,000ಕ್ಕಿಂತ ಜಾಸ್ತಿ. ಅಥವಾ ನೀವು ಇವತ್ತಿನ ಸಿಚುವೇಶನ್ ನೋಡಿದ್ರೆ 4ರಿಂದ 5,000 ಪ್ರತಿ ವಿದ್ಯಾರ್ಥಿಗಳು ತಗೋತಾ ಇದ್ದಾರೆ. ಅಂದ್ರೆ ಒಂದು ವರ್ಷದ ಸ್ಟೈಫಂಡೇ ನಮ್ಮ ಇಡೀ ಫೀಸ್ ಕವರ್ ಮಾಡುತ್ತೆ. ಹೌದು, ಅದು ನಾಟ್ ಓನ್ಲಿ ಬರೀ CA ಫೀಸ್ ಅಷ್ಟೇ ಅಲ್ಲ, ಎಕ್ಸಾಮ್ ಫೀಸ್ಗಳು, ಟ್ರೈನಿಂಗ್ ಫೀಸ್ಗಳು ಎಲ್ಲ ಎಂಟೈರ್ ಕೋರ್ಸ್ ಫೀಸ್ ಇದರಲ್ಲೇ ಕವರ್ ಆಗುತ್ತೆ. ಅಂದ್ರೆ ಒಟ್ಟಾರೆ ಹೇಳೋದಾದ್ರೆ CA ಕೋರ್ಸ್ಗೆ ಆರ್ಥಿಕವಾಗಿ ಸಬಲರಾಗಿರ್ಬೇಕು ಅಥವಾ ನಾವು ತುಂಬಾ ದುಡ್ಡಿರ್ಬೇಕು ನಮ್ಮ ಹತ್ರ ಅನ್ನೋದಿಲ್ಲ. ಸಾಮಾನ್ಯ ಒಬ್ಬ ಬಡ ಕೂಲಿ ಕಾರ್ಮಿಕನ ಮಗನೂ ಕೂಡ ಇತ್ತೀಚೆಗೆ ನಾವು ಉದಾಹರಣೆ ಕೂಡ ಓದಿದ್ದೇವೆ. CA ಟಾಪ್ ರ್ಯಾಂಕ್ ಆಗಿ ಒಬ್ಬ ಆಟೋ ಡ್ರೈವರ್ ಮಗಳು ಬೇಕಾದಷ್ಟು ಎಕ್ಸಾಂಪಲ್. ಸಾಧನೆಗೆ ಮುಖ್ಯವಾಗಿ ಆ ಗುರಿ ಮುಟ್ಟುವಂತಹ ಛಲ ಬೇಕು. ಸೊ ಹಾಗಾಗಿ ಎಲ್ಲಿ ಫೈನಾನ್ಷಿಯಲ್ ಡಿಫಿಕಲ್ಟಿ ಅಂತಕ್ಕಂಥದ್ದು ಬರಲ್ಲ ಅಂತ ಹೇಳ್ತಿದ್ದೀವಿ. ಬಹಳ ಸಂತೋಷ ರಘುವರ. ಇದ್ರ ಜೊತೆಗೆ ಸಾಮಾನ್ಯವಾಗಿ ಯಾವ ಟೈಮಲ್ಲಿ ನಾವು ಎಕ್ಸಾಮ್ ಕಟ್ಟಬೇಕು, ಯಾವ ಟೈಮಲ್ಲಿ ಪರೀಕ್ಷೆ ಬರುತ್ತೆ, ಅಥವಾ ಇದಕ್ಕೆ ಪ್ರಿಪ್ರೇಷನ್ಸ್ ಹೇಗಿರಬೇಕು, ನಾವು ಟ್ಯೂಷನ್ಗೆ ಹೋಗಲೇಬೇಕಾ, ಕೋಚಿಂಗ್ ಹೋಗಲೇಬೇಕಾ, ಈ ಥರ ಒಂದು ಗೊಂದಲದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ತಾವೇನು ಹೇಳಕ್ಕೆ ಬಯಸ್ತೀವಿ? ಈಗ ನಮ್ಮ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ ಸೇರಬೇಕಂದ್ರೆ PUC ಆದ ನಂತರ ಸೇರ್ಬೋದು, ಅಥವಾ BCom ಆದಮೇಲೆ ಕೂಡ BCom ಅಥವಾ BA ಅಥವಾ BSc ಆದಮೇಲೆ ಕೂಡ ಸೇರ್ಬೋದು. ಎನಿ ಪಾಯಿಂಟ್ ಆಫ್ ಟೈಮ್ ಅವರು ಕೋರ್ಸನ್ನು ಸೇರ್ಬೋದು. ಕೋರ್ಸ್ ಸೇರಿದ ತಕ್ಷಣ ನಮ್ಮ ಬೋರ್ಡ್ ಆಫ್ ಸ್ಟಡೀಸ್ ಅಂತ ನಮ್ಮದು ಒಂದು ಡಿಪಾರ್ಟ್ಮೆಂಟ್ ಇದೆ. ಅದರಿಂದ ಅವ್ರಿಗೆ ಸಜೆಸ್ಟೆಡ್ ಆನ್ಸರ್ಸು ಎಲ್ಲ ನಾವು ಅವ್ರಿಗೆ ಕೊಡ್ತೀವಿ. ರೀಸೆಂಟ್ಲಿ ಲರ್ನಿಂಗ್ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಯಾಕೆಂದರೆ ಈಗ ಎಲ್ಲ ಸ್ಟೂಡೆಂಟ್ಸ್ಗಳು ಐಪ್ಯಾಡ್ಗಳು ಮನೆಗಳಲ್ಲಿದೆ, ಕಂಪ್ಯೂಟರ್ಗಳಿವೆ. ಅದರಿಂದ ಲರ್ನಿಂಗ್ ಅಂದರೆ ಎಲ್ಲ ಕೋರ್ಸ್ ಕಂಟೆಂಟ್ಸ್ ಕೂಡ, ಎಲ್ಲ ಸಬ್ಜೆಕ್ಟ್ಸಿನ ಕೋರ್ಸ್ ಕಂಟೆಂಟ್ಸ್ ಕೂಡ ಅವ್ರ ಕಂಪ್ಯೂಟ್ರಲ್ಲಿ ನೋಡಿ ಅವರು ಪ್ರಿಪೇರ್ ಆಗ್ಬೋದು. ನಾವು ಇದರಿಂದ ಏನಾಗ್ತದೆ ಅಂದರೆ ಸ್ಟೂಡೆಂಟ್ಸ್ಗೆ ಉತ್ತಮವಾದ ರೀತಿಯಲ್ಲಿ ಅವ್ರಿಗೆ ಅರ್ಥವಾಗುವ ರೀತಿಯಲ್ಲಿ ನಾವು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸು ಮತ್ತು ವಿಡಿಯೋ ಲೆಕ್ಚರ್ಸ್ ಕೂಡ ಲರ್ನಿಂಗ್ ಮೋಡಲ್ಲಿ ನಾವು ರೀಸೆಂಟಾಗಿ ನಾವು ಲಾಂಚ್ ಮಾಡಿದ್ದೀವಿ. 25,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಲರ್ನಿಂಗ್ ಮೋಡನ್ನು ಉಪಯೋಗಿಸ್ತಾ ಇದ್ದಾರೆ. ನಾವು ಇದನ್ನು ಪಾಪ್ಯುಲರೈಸ್ ಮಾಡ್ತಾ ಇದ್ದೀವಿ. ಮತ್ತು ಇನ್ ಅಡಿಷನ್ ಟು ದ್ಯಾಟ್ ನಮ್ಮ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ ಸೇರಿದ ತಕ್ಷಣ ಅವರು ಪ್ರಾಕ್ಟಿಕಲ್ ಟ್ರೈನಿಂಗ್ ಮಾಡಬೇಕು. ಚಾರ್ಟರ್ಡ್ ಅಕೌಂಟೆಂಟ್ ಒಂದು ಪ್ರಾಕ್ಟಿಸಿಂಗ್ ಚಾರ್ಟ್ ಅವ್ರ ಕೆಳಗಡೆ ಪ್ರಾಕ್ಟಿಸಿಂಗ್ ಚಾರ್ಟ್ ಹತ್ರ ಆರ್ಟಿಕಲ್ಶಿಪ್ ಮಾಡಬೇಕು. ಈ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಲ್ಲಿ ಅವ್ರು ಯಾವ ರೀತಿ ಆಡಿಟ್ ಮಾಡಬೇಕು, ಒಂದು ಕಂಪನಿ ಅಕೌಂಟ್ಸ್ ಯಾವ ರೀತಿ ಆಡಿಟ್ ಮಾಡಬೇಕು, ಒಂದು ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಯಾವ ರೀತಿ ಆಡಿಟ್ ಮಾಡಬೇಕು, ಇನ್ಕಮ್ ಟ್ಯಾಕ್ಸಸ್ ಯಾವ ರೀತಿ ಕಂಪ್ಯೂಟ್ ಮಾಡಬೇಕು, ಅದನ್ನ ಫೈಲಿಂಗ್ ಯಾವ ಥರ ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಯಾವ ಥರ ಫೈಲಿಂಗ್ ಮಾಡಬೇಕು, TDS ರಿಟರ್ನ್ಸ್ ಯಾವ ಥರ ಫೈಲಿಂಗ್ ಮಾಡಬೇಕು, ಸರ್ವಿಸ್ ಟ್ಯಾಕ್ಸ್ ರಿಟರ್ನ್ಸ್ ಯಾವ ಥರ ಫೈಲಿಂಗ್, ಎಲ್ಲ ಒಂದು ತರಬೇತಿಯನ್ನು ನಾವು ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಗಳು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಇಟ್ಸ್ ಅ ವೆರಿ ವೆರಿ ಸ್ಯಾಟಿಸ್ಫೈಯಿಂಗ್ ಕೋರ್ಸ್ ಆ್ಯಂಡ್ ಅ ಪಾಪ್ಯುಲರ್ ಕೋರ್ಸ್. ಆ್ಯಂಡ್ ಇದರಿಂದ ಏನಾಗ್ತದೆ ಅಂದರೆ ಅವ್ರಿಗೆ ಕಂಪ್ಲೀಟ್ ಪ್ರಾಕ್ಟಿಕಲ್ ಟ್ರೈನಿಂಗ್ 3 years, ನಮ್ಮ ಒಂದೇ ಪ್ರೊಫೆಷನಲ್ 3 years ಪ್ರಾಕ್ಟಿಕಲ್ ಟ್ರೈನಿಂಗ್ ಇರುತ್ತೆ. ಈವನ್ ಇಫ್ ಯು ಟೇಕ್ ದ ಅದರ್ ಪ್ರೊಫೆಷನ್ಸ್ ಲಾಸ್ಟ್ 1 year ಪ್ರಾಕ್ಟಿಕಲ್ ಟ್ರೈನಿಂಗ್ ಇರ್ತದೆ. ನಮ್ಮ ಪ್ರೊಫೆಷನಲ್ಲಿ ಕಂಪ್ಲೀಟ್ 3 years. ಇಡೀ 3 ವರ್ಷ ಒಬ್ಬ ಅತ್ಯುತ್ತಮ CAನ ತಯಾರಿ ಮಾಡಲಿಕ್ಕೆ ಬಹಳ ಹೊತ್ತು ಪಕ್ವವಾದ ಕಾಲ ಅದು ಅಂತ ಹೇಳ್ತೀರಿ. ಇದೇ ಒಂದು ಸಂಬಂಧವಾಗಿ ಒಂದು ಪ್ರಶ್ನೆ ಇದೆ. ಬಸವರಾಜ್ ಅವರು ಗುಲ್ಬರ್ಗದಿಂದ ಕೇಳಿ. ಬಸವರಾಜ್ ಅವರೇ, ನಿಮ್ಮ ಪ್ರಶ್ನೆ. ಹಲೋ ಸರ್. ನಮಸ್ಕಾರ, ಹೇಳಿ. ನಮಸ್ಕಾರ ಸರ್. CA ಮಾಡ್ಬೇಕಾದ್ರೆ ಏನು ಕ್ವಾಲಿಫೈಡ್ ಆಗಿ ಮತ್ತೆ ಇವು ಗ್ರಾಮೀಣ ಪ್ರದೇಶದಲ್ಲಿ ಕೇಳಿ ಪ್ರಶ್ನೆ ಕೇಳಿ. CA ಹಲೋ, ಸ್ವಲ್ಪ ತಾಂತ್ರಿಕ ತೊಂದರೆ ಇದೆ, ದಯವಿಟ್ಟು ಜೋರಾಗಿ ಮಾತಾಡಿ. ಹಲೋ ಕೇಳಿ. ಹಲೋ ಸರ್, ಇದು CA ಯಾವ ಕ್ವಾಲಿಫೈಡ್ ಬೇಕ್ರಿ? ಮತ್ತು ಇದು ಗ್ರಾಮೀಣ ಪ್ರದೇಶದಲ್ಲಿ ಗೊತ್ತೇ ಇಲ್ಲ ಸರ್ ಇದು CA ಅಂದ್ರೆ ಏನಂತ. ಭಾಳ ಚಲೋ ಪ್ರಶ್ನೆ ಕೇಳಿರಿ. ನಿಮ್ಮ ಪ್ರಶ್ನೆಗೆ ರಘು ಅವರು ಉತ್ತರ ಕೊಡ್ತಾರೆ. ಬಸವರಾಜ್ ಅವರೇ, ನಮ್ಮ ಚಾರ್ಟರ್ಡ್ ಅಕೌಂಟೆನ್ಸಿ ಗುಲ್ಬರ್ಗಾದಲ್ಲಿ ನಾವು ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡಿದ್ದೀವಿ. ನಾನಾ ಕಾಮರ್ಸ್ ಕಾಲೇಜುಗಳಲ್ಲಿ ಎಲ್ಲ ಹೋಗಿ CA ಅಂದರೆ ಏನು, ಆಪರ್ಚುನಿಟೀಸ್ ಏನಿದೆ, ಯಾವ ರೀತಿ CA ಸೇರ್ಬೋದು, ಫೀಸ್ ಎಷ್ಟಾಗ್ತದೆ ಅಂತ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ನಾವು ಲಾಂಚ್ ಮಾಡಿದ್ದೀವಿ. ಗುಲ್ಬರ್ಗಾದಲ್ಲಿ ಮೋರ್ ದೆನ್ 50ಕ್ಕಿಂತ ಹೆಚ್ಚು ಚಾರ್ಟರ್ಡ್ ಅಕೌಂಟ್ಗಳಿದ್ದಾರೆ. ಮೋರ್ ದೆನ್ 400 to 500 ಸ್ಟೂಡೆಂಟ್ಸ್ ಕೂಡ CA ಮಾಡ್ತಾ ಇದ್ದಾರೆ ಗುಲ್ಬರ್ಗಾದಲ್ಲಿ. ನನ್ನ ಒಂದು ರಿಕ್ವೆಸ್ಟ್ ಏನಂದರೆ, ನೀವು ಅಲ್ಲಿನ ಶಾಖೆಗೆ, ಗುಲ್ಬರ್ಗಾನಲ್ಲಿ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಅಸೋಸಿಯೇಷನ್ ಇದೆ, ಮತ್ತು ಹುಬ್ಬಳ್ಳಿ ಶಾಖೆ ಕೂಡ ಹತ್ತಿರ ಇದೆ. ನೀವು ಅಲ್ಲಿ ಹೋಗಿ ಎಲ್ಲ ಡೈರೆಕ್ಟ್ ಇನ್ಫಾರ್ಮೇಷನ್ ಪಡಿಬೋದು. ಇಲ್ಲದೇ www.ica.org ವೆಬ್ಸೈಟ್ಗೆ ಹೋದರೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ, ನಮ್ಮ ಕೋರ್ಸಿನ ಬಗ್ಗೆ ಡೀಟೇಲ್ಸ್ ನಿಮಗೆ ಸಿಗುತ್ತದೆ. ಅಂದರೆ ಎಲ್ಲೋ ಒಂದು ಕಡೆ
ಮಾಹಿತಿಯ ಕೊರತೆ ಕೆಲವರಿಗೆ ಇಂತಹ ಕೋರ್ಸ್ಗಳಿಗೆ ಸೇರ್ಲಿಕ್ಕೆ ಆಗದೇ ಇರೋದು ಕೂಡ ಒಂದು ಕಾರಣ ಆಗುತ್ತೆ ಅನ್ನುವಂಥದ್ದು ಇವರು ಮಾತಿನಿಂದ ಪ್ರಶ್ನೆಯಿಂದ ವ್ಯಕ್ತವಾಗುತ್ತೆ. ಮಂಜುನಾಥ್ ಅವರು ಸಕಲೇಶ್ಪುರದಿಂದ ಕರೆ ಮಾಡಿದ್ದಾರೆ. ಹೇಳಿ ಮಂಜುನಾಥ್ ಅವರೇ, ನಿಮ್ಮ ಪ್ರಶ್ನೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನನ್ನ ಮಗಳು ಫಸ್ಟ್ PUC BAES ಸ್ಯಾಟ್ಸ್ ತಗೊಂಡಿದ್ದಾರೆ. ಓಕೆ, ಅದು ಹೇಗೆ, ಅದು ಮುಂದೆ ಒಳ್ಳೇದಿದೆಯಾ, ಅದರಲ್ಲಿ ಹೇಗೆ ಏನ್ ಮಾಡ್ಬೋದು, ಮುಂದೆ ಹೆಂಗ್ ಕೊಡಿಸ್ಬೋದು? ಅವರ ಫಾದರ್ ಮಾತಾಡ್ತಾ ಇರೋದು ನಾನು. ಖಂಡಿತ ನಿಮ್ಮ ಪ್ರಶ್ನೆಗೆ ನಿತಿನ್ ಅವರು ಉತ್ತರ ಕೊಡ್ತಾರೆ. ಸರ್ ಮಂಜುನಾಥ್ ಅವರೇ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಈಗ ನಿಮ್ಮ ಮಗಳು BAES ಮಾಡ್ತಾ ಇದ್ದಾರೆ ಅಂತಂದ್ರಲ್ಲ, ನಾವು ಆ ಬೇರೆ ಕೋರ್ಸ್ ಬಗ್ಗೆ ಏನು ಹೇಳೋಕ್ಕಾಗ ಇಷ್ಟಪಡಲ್ಲ. ಇಲ್ಲಿ ನಾವು CA ಬಗ್ಗೆ ಹೇಳ್ತೀವಿ. ನಿಮ್ಮ ಮಗಳನ್ನ ಈಗ ಆನ್ ದ ಬೇಸಿಸ್ ಆಫ್ PUC ಮೇಲೆ, ಈಗಾಗಲೇ ರಘು ಅವ್ರು ಹೇಳಿದ್ರು, ಈ ಪ್ರೋಗ್ರಾಮ್ ನೋಡ್ತಾ ಇದ್ರೆ ನೀವು PUC ಬೇಸಿಸ್ ಮೇಲೆ ಎಂಟ್ರಿ ತಗೋಬಹುದು. ಈ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಬರುತ್ತೆ. ಇದು ಬೆಂಗಳೂರು ಶಾಖೆದು. ನಿಮಗೆ ಬೆಂಗಳೂರು ಶಾಖೆನೇ ಅಂದ್ರೆ ಬೆಂಗಳೂರು ಬ್ರಾಂಚ್ ಇದೆಯಲ್ಲ CA ಇನ್ಸ್ಟಿಟ್ಯೂಟ್ದು, ಅದೇ ಹತ್ರದ್ದು. ಇಲ್ಲ ಅಂದ್ರೆ ನೀವು ಮಂಗಳೂರಿಗೆ ಹೋಗ್ಬೇಕಾಗತ್ತೆ. ಆ ಕಡೆ ಮಧ್ಯದಲ್ಲಿ ಇದ್ದೀರಾ ನೀವು. ಹೌದಾ? ಮಂಗಳೂರಲ್ಲೂ ಶಾಖೆ ಇದೆ, ಅಲ್ಲಿ ಅಧ್ಯಕ್ಷರುಗಳಿರ್ತಾರೆ. ನೀವು ಕೊನೆಯಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ನಮ್ಮ CA ಇನ್ಸ್ಟಿಟ್ಯೂಟ್ ಕೊಡ್ತೀವಿ ಕಾರ್ಯಕ್ರಮದ ಕೊನೆಯಲ್ಲಿ. ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಹೆಚ್ಚಿನ ಇನ್ಫಾರ್ಮೇಶನ್ ತಗೋಬಹುದು. ನಾವೇನು ಹೇಳ್ತೀವಿ ಅಂತಂದ್ರೆ, ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಬಂದಿರೋದು, ಈಗಾಗಲೇ ಹಿಂದಿನ ಕ್ವಶನ್ ಕೇಳಿದ್ರು, CAನ ಎಷ್ಟು ಪಾಪ್ಯುಲರ್ ಮಾಡ್ಬೋದು, ಬಿಕಾಸ್ ಹಳ್ಳಿಗಳ ಜನಗಳಿಗೆ ಗೊತ್ತಿಲ್ಲ ಅಂತಂದ್ರು. ಧನ್ಯವಾದಗಳನ್ನ ಹೇಳಿ ನೀವು ನಮ್ಮ ದೂರದರ್ಶನಕ್ಕೆ. ಚಂದನ ವಾಹಿನಿ ಈಗಾಗಲೇ ಹಲವಾರು ಕಾರ್ಯಕ್ರಮ ಕೈಗೊಂಡಿದೆ ಈ ಥರದ್ದು ಒಂದು ಕೋರ್ಸು, ಅಪರೂಪದ ಕೋರ್ಸು. ಎಲ್ಲ ವರ್ಗದವರು, ಬಡವರು, ಶ್ರೀಮಂತರು ಅನ್ನೋದಿಲ್ಲ. ಬುದ್ಧಿವಂತರು ಅಂದ್ರೆ ಬುದ್ಧಿವಂತಿಕೆ ಬೇಕು, ಇಲ್ಲ ಅಂತಂತಲ್ಲ, ಬಟ್ ಡೆಡಿಕೇಶನ್ ಹೆಚ್ಚು ಅವಶ್ಯಕತೆ. ಮಾಡುವಂತಹ ಛಲ ಇರೋರು ಯಾರು ಬೇಕಾದ್ರೂ, ಛಲ ಶ್ರದ್ಧೆ ಇದ್ರೆ ಮಾಡಬಹುದು. ನಿಮ್ಮ ಮಗಳಿಗೆ ಯೋಚನೆ ಮಾಡಿ ಹೆಚ್ಚು ನಾವೇನ್ ಹೇಳೋದು ಅಂತಂದ್ರೆ, ನಿಮ್ಮ ಮಗಳಿಗೆ ಇಂಟ್ರೆಸ್ಟ್ ಇರೋದು ಕೋರ್ಸ್ ಕೊಡಿಸಿ. ಎಸ್ಪೆಷಲಿ ಮೋಸ್ಟ್ಲಿ ಈ ತರದ ಕೋರ್ಸ್ ಬಗ್ಗೆ ಹೇಳಿದ್ರೆ ಅವ್ರಿಗೂ ಇಂಟ್ರೆಸ್ಟ್ ಇರುತ್ತೆ. ಅವರಿಗೆ ನಾವು ಧನ್ಯವಾದಗಳನ್ನ ಸಲ್ಲಿಸೋಣ. ನಿಮ್ಮ ಪ್ರಶ್ನೆಗೆ ಧನ್ಯವಾದಗಳು. ಸಕಲೇಶ್ಪುರದಿಂದ ಕರೆ ಮಾಡಿದ್ರಿ. ಹಾಗೆಯೇ ರಘು ಅವರೇ, ಈ ಡೈರೆಕ್ಟ್ ಎಂಟ್ರಿ ಸ್ಕೀಮ್ ಅಂತ ಏನು ಶುರುವಾಯಿತು, ಅದಕ್ಕೆ ಮುಂಚೆ ಮಿನಿಮಮ್, ಯಾಕಂದರೆ ಖಂಡಿತ ಆ ಒಂದು ದೂರವಾಣಿ ಕರೆ ಇದೆ, ಮತ್ತೆ ನಿಮ್ಮ ಜೊತೆ ನಾನು ಮುಂದುವರಿಸಿದ್ದೀನಿ. ಜಾವೇದ್ ಅವರು ಮಲ್ಲೇಶ್ವರದಿಂದ. ಹೇಳಿ ಜಾವೇದ್ ಅವರೇ, ನಿಮ್ಮ ಪ್ರಶ್ನೆ. ನಮಸ್ಕಾರ. ನಮಸ್ಕಾರ. ನನ್ನ ಪ್ರಶ್ನೆ ಏನಂದ್ರೆ, ಮಗ ಸೆಕೆಂಡ್ PUC ಕಾಮರ್ಸ್ ಮಾಡ್ತಾರೆ. ಓಕೆ. ಇವಾಗ ಅವರು ಕಾಲೇಜಲ್ಲಿಂದ ಎಲ್ಲ ಇದು ಮಾಡಿದ್ದಾರೆ, ಅಡ್ವೈಸ್ ಮಾಡಿದ್ದಾರೆ. CPT ಫಸ್ಟ್ ಆಫ್ಟರ್ ಸೆಕೆಂಡ್ PUC ತಗೊಳ್ಬೋದು ಅನ್ಬಿಟ್ಟು. ಓಕೆ. ಅಡ್ವೈಸಬಲ್ ಹೆಂಗಿದೆ? ಯಾಕಂದ್ರೆ ಅವರು PUC ಜೊತೆ ಇದು ಎಕ್ಸಾಮ್ ತಗೊಳ್ಳಕ್ಕೆ ಇದು ಮಾಡ್ತಿದ್ದಾರೆ. ಖಂಡಿತ ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರಿ. ರಘು ಅವರು ಉತ್ತರ ಕೊಡ್ತಾರೆ. ಈಗ ನಿಮ್ಮ ಮಗ PUC ಓದ್ತಾ ಇದ್ದಾರೆ. ಅವ್ರಿಗೂ 2 ಆಪ್ಷನ್ ಇದೆ. ಫಸ್ಟ್ ಆಪ್ಷನ್ ಏನಂದರೆ, ಡೈರೆಕ್ಟಾಗಿ PUC ಆದ ನಂತರ CPT ಎಕ್ಸಾಮ್ ಬರಿಬೋದು. CPT ಎಕ್ಸಾಮಿನೇಷನ್ ಅಬ್ಜೆಕ್ಟಿವ್ ಟೈಪ್ ಎಕ್ಸಾಮಿನೇಷನ್ನು, ತುಂಬ ಸುಲಭವಾದ ಒಂದು ಎಕ್ಸಾಮಿನೇಷನ್ ಅಂತ ಹೇಳ್ಬೋದು ನಾವು. ಅವ್ರು ಈ CPT ಎಕ್ಸಾಮ್ ಪಾಸ್ ಆಗಿದ ತಕ್ಷಣ ಅವ್ರು CA ಸೇರ್ಬೋದು. ಸೆಕೆಂಡ್ ಆಪ್ಷನ್ ಏನಂದರೆ, ಅವ್ರು BCom ಕಂಪ್ಲೀಟ್ ಮಾಡಿಕೊಂಡು ಒಂದು ಒಳ್ಳೆ ಕಾಲೇಜ್ನಲ್ಲಿ BCom ಕಂಪ್ಲೀಟ್ 3 years ಕಂಪ್ಲೀಟ್ ಮಾಡಿಕೊಂಡು ಮತ್ತೆ CPT ಎಕ್ಸಾಮ್ ಬರೀದೇ ಡೈರೆಕ್ಟಾಗಿ CAಗೆ ಎಂಟ್ರಿ ತೊಗೋಬೋದು. ಈಗ 2 ಚಾಯ್ಸ್ ಕೂಡ ವಿದ್ಯಾರ್ಥಿಗಳು ಎಕ್ಸಸೈಸ್ ಮಾಡೋದು. ಯಾಕೆಂದರೆ ಕೆಲವರು BCom ಮಾಡಿಬಿಟ್ಟು CA ಮಾಡೋಣ ಅಂತ ಒಂದು ಆಸೆ ಪಡ್ತಾರೆ. ಯಾಕೆಂದರೆ ಅಟ್ಲೀಸ್ಟ್ ಡಿಗ್ರಿ ಆದರೂ ಇರಲಿ, CA ಪಾಸ್ ಆಗೋದು ಗ್ಯಾರಂಟಿ ಇಲ್ಲ. ಅಟ್ಲೀಸ್ಟ್ ಡಿಗ್ರಿ ಆದರೆ ಅಟ್ಲೀಸ್ಟ್ ನಮಗೊಂದು ಡಿಗ್ರಿ ಇರ್ತದೆ ಅಂತ ಒಂದು ಇಷ್ಟಪಡ್ತಾರೆ. ನಮ್ಮ ಸಜೆಷನ್ ಏನಂದರೆ, depending on each student, they can decide whether they want to go for direct entry or whether they want to join the course after CPT. ಅಂದರೆ ಒಟ್ಟಾರೆ ಹೇಳೋದಾದ್ರೆ, ಕೆಲವರು ಯೋಚನೆ ಮಾಡುವಂತಹ ರೀತಿ, ಬಹುಶಃ ನಾನು ಡಿಗ್ರಿ ಆಗೋಷ್ಟೊತ್ತಿಗೆ ನನ್ನ ಇನ್ನೊಂದಷ್ಟು ಮೆಚುರಿಟಿ ಇರುತ್ತೆ, ಬಹುಶಃ ಈ ಕೋರ್ಸ್ ಮತ್ತಷ್ಟು ಈಸಿ ಆಗ್ಬೋದು ಅನ್ನುವಂಥ ಒಂದು ಅವರ ಉದ್ದೇಶ ಕೂಡ ಇರಬಹುದು. ಸೊ ಮತ್ತೊಂದು ದೂರವಾಣಿ ಕರೆ ಇದೆ. ಹಿಂದೂರು ದೂರವಾಣಿ ಕರೆ ಮಾಡಿದರೆ. ಕೇಳಿ ಹಿಂದೂರೇ, ನಿಮ್ಮ ಪ್ರಶ್ನೆ. ಕೇಳಿ ಬಿಂದೂರೇ. 3rd year ಮಾಡ್ತಾ ಇದ್ದೀನಿ. ನಾನು CA ಕಟ್ಟಬೇಕು ಅಂದ್ರೆ ಏನ್ ಸಿಗ್ತೀನಿ? ಅಂದ್ರೆ ಏಜ್ ಲಿಮಿಟ್ ಇದೆಯಾ? ತುಂಬಾ ವರ್ಷ ಆದ್ಮೇಲೆ ಮಾಡ್ತಾ ಇದ್ದೀನಿ ಕಾಮರ್ಸ್ 10 years ಆದ್ಮೇಲೆ ನಾನು ಕರೆಸ್ಪಾಂಡೆನ್ಸ್ ಓದ್ತಾ ಇದ್ದೀನಿ. ಸೊ ಅದಕ್ಕೆ ಏಜ್ ಲಿಮಿಟ್ ಇದೆಯಾ? ಖಂಡಿತ ನಿಮ್ಮ ಪ್ರಶ್ನೆಗೆ ನಿತಿನ್ ಅವರು ಉತ್ತರ ಕೊಡ್ತಾರೆ. ಬಿಂದು ಅವರೇ, ಆ ಥರ ಏನು ಏಜ್ ಲಿಮಿಟ್ ಇಲ್ಲ. ಈಗ ಏನು ಓದ್ತಾ ಇದ್ದೀನಿ ಅಂತಂದ್ರಿ ನೀವು? ಕರೆಸ್ಪಾಂಡೆನ್ಸ್ BCom ಮಾಡ್ತಾ ಇದ್ದಾರೆ. ಈ ಥರ ಈಗ ನೀವು ನೋಡಿದ್ರೆ ಯಾವುದೇ ಏಜ್ ಲಿಮಿಟ್ ಇಲ್ಲ. ಫಸ್ಟ್ ನಿಮ್ಮ ಕ್ವಶನ್ಗೆ ಸ್ಟ್ರೈಟ್ ಅವೇ ಆನ್ಸರು. ನಿಮಗೆ ಡೆಡಿಕೇಶನ್ನು ಟೈಮ್ ಕೊಡಲಿಕ್ಕೆ ಅಥವಾ ಸ್ಪೆಸಿಫಿಕ್ ಆಗಿ 3 ವರ್ಷ ಆರ್ಟಿಕಲ್ ಟ್ರೈನಿಂಗ್ ಹೋಗ್ಬೋದು ಅಂತಂದರೆ, ಆಫ್ಟರ್ ಕಂಪ್ಲೀಷನ್ ನಿಮ್ಮದು BCom ಆದಮೇಲೆ ನೀವು ಕೋರ್ಸಿಗೆ ಸೇರ್ಬೋದು. ಅಥವಾ PUC ಬೇಸಿಸ್ ಮೇಲೂ ನೀವು ಒಂದು ಎಕ್ಸಾಮ್ ಬರೆದು, ಒಂದು ಅಡಿಷ್ನಲ್ ಎಕ್ಸಾಮ್ ಬರೆದು CA ಕೋರ್ಸಿಗೆ ಸೇರ್ಬೋದು. ಒಂದ್ಸಲ ನೀವು ನಮ್ಮ ಇನ್ಸ್ಟಿಟ್ಯೂಟಿಗೆ ಬಂದು, ಎನಿವೇಸ್ ನೀವು ವೈಟ್ ಫೀಲ್ಡಲ್ಲೇ ಇದ್ದೀರಿ ಅಂದ್ಕೊಂಡೆ, ಅಲ್ಲಿ ವೈಟ್ ಫೀಲ್ಡ್ ಅಂತ ತೋರಿಸ್ತಾ ಇದೆ, ವೈಟ್ ಫೀಲ್ಡಲ್ಲೇ ಇದ್ದೀರಲ್ಲ, ಒಂದು ಈ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ಪಡೀರಿ. ನೀವು ಮಾಡ್ಬೋದು.
ಆಫೀಸು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಇದೆಯಲ್ಲ ಅದ್ರ ಆಪೋಸಿಟ್ ಬರುತ್ತೆ, ಬೆಂಗಳೂರು ಬ್ರಾಂಚ್. ಖಂಡಿತ ನಾವು ದೂರವಾಣಿ ನಂಬರನ್ನು ಕೊಡ್ತೇವೆ, ನೀವು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಬೆಂಗಳೂರಿನ ಕಂಟೋನ್ಮೆಂಟ್ ಬಳಿ ICI ಇನ್ಸ್ಟಿಟ್ಯೂಟ್ ಇದೆ. ಧನ್ಯವಾದಗಳು ನಿಮ್ಮ ಕರೆಗೆ. ನೀಲಕಂಠ ಅವರು ದೂರವಾಣಿ ಕರೆಯನ್ನು ಮಾಡಿದ್ದಾರೆ. ಕೇಳಿ ನೀಲಕಂಠ ಅವರೇ, ನಿಮ್ಮ ಪ್ರಶ್ನೆ. ನಮಸ್ಕಾರ, ಹೇಳಿ. ಶಹಾಪುರದಿಂದ ಕರೆ ಮಾಡ್ತಿದ್ದೀರಿ. ನಮಸ್ಕಾರ. BA ಮಾಡಿಸ್ಬೇಕು ಅಂತ ಮಾಡಿರಿ? ಹಾಂ, ಹೇಳ್ರಿ. ಕೇಳ್ರಿ, ಮುಂದೆ ಕೇಳ್ರಿ. ಖಂಡಿತ ನಿಮ್ಮ ಪ್ರಶ್ನೆ ನಾನು ರಘು ಅವ್ರಿಗೆ ವರ್ಗಾಯಿಸ್ತೀನಿ. BA ಮಾಡಿರೋರು ಕೂಡ CA ಮಾಡ್ಬೋದಾ ಅನ್ನುವಂಥದ್ದು ಬಹುಶಃ ಅವ್ರ ಪ್ರಶ್ನೆ ಆಗಿರುತ್ತೆ ಅಂತ. ನೀಲ್ಕಂಠ್ರವರೇ, BA ಅಥವಾ BSc ಮಾಡಿದ್ರು ಕೂಡ CA ಮಾಡ್ಬೋದು. ನಮ್ಮ ಒಂದು ಎಕ್ಸ್ಪೀರಿಯನ್ಸಲ್ಲಿ ಇನ್ಫ್ಯಾಕ್ಟ್ ಸೈನ್ಸ್ ಗ್ರ್ಯಾಜುಯೇಟ್ಸು, ಆರ್ಟ್ಸ್ ಗ್ರ್ಯಾಜುಯೇಟ್ಸ್ ತುಂಬ ಚೆನ್ನಾಗಿ ಓದಿ ಫಸ್ಟ್ ಅಟೆಂಪ್ಟಲ್ಲೇ CA ಪಾಸ್ ಆಗ್ತಾ ಇದ್ದಾರೆ. ಈಗ ನಮ್ಮ ಚಾರ್ಟರ್ಡ್ ಅಕೌಂಟೆನ್ಸಿ ಎಕ್ಸಾಮಿನೇಷನ್ ಟಫ್ ಎಕ್ಸಾಮಿನೇಷನ್ ಇದ್ದರೂ ಕೂಡ ನಾನಾ ವಿದ್ಯಾರ್ಥಿಗಳು ಆರ್ಟ್ಸ್ ಅಥವಾ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದು ಫಸ್ಟ್ ಅಟೆಂಪ್ಟಲ್ಲಿ CA ಪಾಸ್ ಆಗ್ತಾ ಇದ್ದಾರೆ. ಯಾಕೆಂದರೆ ಅದೊಂದು ಅವರು ಶ್ರದ್ಧೆಯಿಂದ ಓದ್ತಾ ಇದ್ದಾರೆ, ಒಂದು ಅನಾಲಿಟಿಕಲ್ ಸ್ಕಿಲ್ಸ್ ಚೆನ್ನಾಗಿದೆ. ಅದರಿಂದ ಅವ್ರು ನಿಮ್ಮ ಮಗ ಈಸಿಯಾಗಿ BA ಮಾಡಿಕೊಂಡು CAಗೆ ಬರ್ಬೋದು, ನೋ ಪ್ರಾಬ್ಲಮ್. ಸೊ ಒಟ್ಟಾರೆ ಹೇಳೋದಾದರೆ ಮಾಡುವಂಥ ಛಲ ಇದ್ದರೆ ಅದು 3 BA BSc BCom ಯಾರು ಬೇಕಾದ್ರೂ ಬರ್ಬೋದು. ಆದರೆ ಸಾಮಾನ್ಯವಾಗಿ ಕಾಮರ್ಸ್ ಗ್ರಾಜ್ಯುಯೇಟ್ಸ್ ಹೆಚ್ಚು ಬರೋದ್ರಿಂದ ಸೊ ಜನಕ್ಕೆ ಒಲವು ಕಾಮರ್ಸ್ ಅಂತ ಬರ್ತಾ ಇದೆ ಅಂತ ಹೇಳ್ಬೋದು. ಪದ್ಮನಾಭ ಅವರು ಹೆಬ್ಬಾಳದಿಂದ ಕರೆ ಮಾಡಿದರೆ. ಕೇಳಿ ಪದ್ಮನಾಭ ಅವರೇ, ನಿಮ್ಮ ಪ್ರಶ್ನೆ. ನಮಸ್ಕಾರ ಸರ್. ನಮಸ್ಕಾರ. There is a doubt that while doing apprenticeship or articleship with the chartered accountants, no, they will give more workload to the field. That time we will not be able to concentrate for the exam. So dropouts are happening that time, sir. ಭಾಳ ಒಳ್ಳೆ ಪ್ರಶ್ನೆ ಕೇಳಿದಿರಿ. ರಘು ಅವರು ಉತ್ತರ ಕೊಡ್ತಾರೆ. ಪದ್ಮನಾಭ ಅವರೇ, ಐ ಥಿಂಕ್ ಇದು ನೀವು ಹೇಳ್ತಾ ಇರೋದು ಐ ಡೋಂಟ್ ಅಗ್ರಿ ವಿತ್ ಯು. ಬಿಕಾಸ್ ಎಲ್ಲ ಚಾರ್ಟರ್ಡ್ ಅಕೌಂಟೆಂಟ್ಸ್ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಟ್ರೈನ್ ಮಾಡಿದಾಗ 10 o'clock ಇಂದ 5:30ವರೆಗೂ ಟ್ರೈನ್ ಮಾಡಬೇಕು ಅಂತ ನಮ್ಮ ಇನ್ಸ್ಟಿಟ್ಯೂಟ್ ರೆಗ್ಯುಲೇಷನ್ಸ್ ಮಾಡಿದ್ದೀವಿ ನಾವು. ಯಾವುದೇ ಚಾರ್ಟರ್ಡ್ ಅಕೌಂಟೆಂಟ್ ಆಫೀಸಲ್ಲಿ ಟ್ರೈನಿಂಗ್ ಮಾಡಿದ್ದಲ್ಲಿ ಅವರು 10 o'clock to 5:30 ಅಷ್ಟರಲ್ಲಿ ಟ್ರೈನಿಂಗ್ ಮಾಡಬೇಕು ಅಂತ ಒಂದಿದೆ. ಬಟ್ ಒಕೇಶನಲಿ 1 or 2 ಮಂತ್ಸಲ್ಲಿ ಲಾಸ್ಟ್ ಟ್ಯಾಕ್ಸ್ ಫೈಲಿಂಗ್ ಸೀಸನಲ್ಲಿ 1 or 2 hours ಎಕ್ಸ್ಟ್ರಾ ಮಾಡಬೇಕಾಗ್ತದೆ. ಮತ್ತು ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಸ್ ಕೂಡ ಅವರು ಟ್ಯೂಷನ್ಸ್ ಓದೋಕ್ಕಾಗಲಿ ಸ್ವಲ್ಪ ಜಲ್ದಿ ಕೂಡ ಅವ್ರಿಗೆ ಪರ್ಮಿಷನ್ ಕೊಡ್ತಾರೆ. ಇದು ಒಂಥರ ಪ್ರಾಕ್ಟಿಕಲ್ ಸಿಚುಯೇಷನ್ ಇರ್ತದೆ. ಅದರಿಂದ ನನ್ನ ಪ್ರಕಾರ ಯಾವ ಚಾರ್ಟರ್ಡ್ ಅಕೌಂಟೆಂಟ್ಸ್ ಕೂಡ ಅವ್ರ ವಿದ್ಯಾರ್ಥಿಗಳಿಗೆ ಜಾಸ್ತಿ ಪ್ರೆಷರ್ ಕೊಡೋದಿಲ್ಲ. ಈ ಥರ ಓವರ್ ಟೈಮ್ ಮಾಡೋದಕ್ಕೆ ಅವರೇನು ಇದು ಮಾಡೋದಿಲ್ಲ. ಮೇ ಬಿ 1 or 2 ಕೇಸಸ್ ಇರ್ಬೋದು. ಜನರಲಿ ಬೈ ಆ್ಯಂಡ್ ಲಾರ್ಜ್ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ 10 to 5:30 ಅಷ್ಟು ಒಳಗಡೆ ಅವರು ಆರ್ಟಿಕಲ್ಶಿಪ್ ಟ್ರೈನಿಂಗನ್ನು ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅವರು ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ. ಈಗ ಖಂಡಿತ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ವಿದ್ಯಾರ್ಥಿಗಳು ಮತ್ತು ಅವರ CAಗಳು ಅದನ್ನು ಅಳವಡಿಸ್ಕೊತಾ ಇರ್ತಾರೆ ಅಂತ. ಇದನ್ನೇ ಮುಂದುವರಿಸೋದಾದ್ರೆ ನಿತಿನ್ ಅವರೇ ಏನು ಹೇಳಿ? ಪದ್ಮನಾಭ ಅವರೇ, ನನ್ಗೆ ಗೊತ್ತಾಗ್ಲಿಲ್ಲ ತಾವು CA ಮಾಡ್ತಾ ಇದ್ರು ಅಥವಾ ತಮ್ಮ ಸ್ನೇಹಿತರು ಅಥವಾ ತಮ್ಮ ಮನೇಲಿ ಯಾರು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಈಗ ನಾವಿಬ್ರು ಇಲ್ಲಿ CAಗಳಿದ್ದೀವಿ, ನಾವಿಬ್ರು CA ಪಾಸ್ ಮಾಡಿದ್ದೀವಿ. ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ, ನಮ್ಮಿಬ್ಬರ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾವುದೇ ಕಾರಣಕ್ಕೂ ಈ ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳ ಹತ್ರ ಟ್ರೈನಿಂಗ್ ಇದೆಯಲ್ಲ ಅದು ನಮಗೆ ಬೂನ್ ಅಂತಾನೆ ಹೇಳ್ಬೋದು. ಇಟ್ಸ್ ನೆವರ್ ಎ ಬೇನ್. ಅಂದ್ರೆ ನಮ್ಗೆ ಯಾವತ್ತೂ ಇದು ತೊಂದರೆ ಕೊಟ್ಟಿಲ್ಲ. ನಾವು ಹೆಚ್ಚು ಕೆಲಸಗಳು ಮಾಡಿದಷ್ಟು ನಮ್ಗೆ ಆಡಿಟಿಂಗು, ಅಕೌಂಟಿಂಗು ಈ ತರ ಸಬ್ಜೆಕ್ಟ್ಗಳು ಈಸಿ ಆಗ್ಬಿಡುತ್ತೆ ನಮ್ಗೆ ಎಕ್ಸಾಮ್ ಪಾಸ್ ಮಾಡ್ಲಿಕ್ಕೆ. ಡ್ರಾಪ್ ಔಟ್ ಈ ಕಾರಣದಿಂದ ಅಲ್ಲ, ತಪ್ಪು ಕಲ್ಪನೆ ಇದು. ಅಂದ್ರೆ ಒಟ್ಟಾರೆ ಹೇಳೋದಾದ್ರೆ ಸೊ ಅನುಭವ ಅನ್ನುವಂತಹದ್ದು ಆರ್ಟಿಕಲ್ಶಿಪ್ ಇಂದ ಹೆಚ್ಚು ಬರುತ್ತೆ. ಹಾಗಾಗಿ ಅದು ಅವರಿಗೆ ಎಕ್ಸಾಮಿನೇಷನಲ್ಲಿ ಆನ್ಸರ್ ಮಾಡ್ಲಿಕ್ಕೂ ಅದು ಅನುಕೂಲ ಆಗುತ್ತೆ. ಹಾಗಾಗಿ ಅದನ್ನ ಒಂದು ಪ್ಲೆಜರ್ ಆಗಿ ಪ್ಲೆಜರ್ ಇಂದ ತಗೋಬೇಕು. ಸೊ ಅದು ಬೆನ್ನ ಹೊರೆ ಆಗಬಾರದು ಅಂತ ಹೇಳ್ತಾ ಇದ್ರು. ಬಹಳ ಅದ್ಭುತವಾದ ಉತ್ತರವನ್ನು ಹೇಳಿದ್ರಿ. ನಿತಿನ್ ಕುಮಾರ್ ಅವರು ದಾವಣಗೆರೆಯಿಂದ ಕರೆ ಮಾಡಿದರೆ. ಹೇಳಿ ನಿತಿನ್ ಕುಮಾರ್ ಅವರು, ನಿಮ್ಮ ಪ್ರಶ್ನೆ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಕೇಳಿ ನಿತಿನ್ ಕುಮಾರ್ ಅವರೇ. ಸರ್ ನಾನು BCom ಮಾಡಿದ್ದೀನಿ ಸರ್, ಹಳ್ಳಿಲಿ ಸರ್. ನಾನು ಲೋಯೆಸ್ಟ್ ಆಫ್ ಲೋ ಪ್ಲೇಸ್ ಅಂತಾನೆ ಹೇಳ್ಬೋದು. ಓಕೆ ಸರ್, ನಾನು ಒಂದು ವಿಲೇಜ್ ಅಲ್ಲಿ ಹಳ್ಳಿ ಇದು ಮಾಡಿದ್ದೆ. BCom ಇಲ್ಲಿ ದಾವಣಗೆರೆಯಲ್ಲಿ ಓಡಾಡಿ ಅಪ್ ಅಂಡ್ ಡೌನ್ ಮಾಡಿ 70% ಮಾಡಿದ್ದೆ ಸರ್. ವೆರಿ ಗುಡ್. ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದ್ರಿಂದ ನಾನು ಈಗ ಕ್ವಿಟ್ ಮಾಡಿದ್ದೀನಿ ಸರ್. ಅದನ್ನ CA ಮಾಡೋದು ನನಗೆ ಏನಂದ್ರೆ ನೀಟಾಗಿ ಹೇಳ್ತಾ ಇಲ್ಲ ಸರ್. ಅಂದ್ರೆ ಯಾರು ಒಂದೊಂದು ಹೇಳ್ತಾರೆ ಸರ್, ಆರ್ಟಿಕಲ್ಶಿಪ್ ಮಾಡ್ಬೇಕು, ಇದನ್ನಷ್ಟು ಮಾಡ್ಬೇಕು ಅಂತ. ಕ್ಲೀನ್ ಮಾಹಿತಿ ಸಿಗ್ತಾ ಇಲ್ಲ ಸರ್. BCom ಕಂಪ್ಲೀಟ್ ಆಗಿದೆಯಲ್ಲ? ಸರ್ BCom 70% ಆಗಿದೆ. ವೆರಿ ನೈಸ್, ಬಹಳ ಒಳ್ಳೇದು. ನಿಮ್ಮ ಪ್ರಶ್ನೆಗೆ ರಘು ಅವರು ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ನನ್ನ ರಿಕ್ವೆಸ್ಟ್ ಏನಂದರೆ, ನೀವು ದಾವಣಗೆರೆಯಲ್ಲಿ ನಮ್ಮದು ದಾವಣಗೆರೆ CPE ಚಾಪ್ಟರ್ ಅಂತ ಒಂದಿದೆ, ಅಲ್ಲಿ ದಾವಣಗೆರೆ CPE ಚಾಪ್ಟರ್ಗೆ ಹೋಗಿ ರೀಸೆಂಟಾಗಿ ನಾನು ಲಾಸ್ಟ್ ವೀಕಲ್ಲಿ ದಾವಣಗೆರೆಯಲ್ಲಿದ್ದೆ. ಅಲ್ಲಿ ಬಾಪೂಜಿ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಕೂಡ ನಾವು ಒಂದು ಪಾಪ್ಯುಲರೈಸೇಷನ್ ಪ್ರೋಗ್ರಾಮ್ ನಾವು ನಡೆಸಿದ್ವಿ.
ಮೋರ್ ದೆನ್ 400 ಸ್ಟೂಡೆಂಟ್ಸ್ ಈ ವಿದ್ಯಾರ್ಥಿಗಳು ಈ ಪಾಪ್ಯುಲರೈಸೇಷನ್ ಪ್ರೋಗ್ರಾಮ್ ಬಂದಿದ್ದರು. ನನ್ನ ಸಜೆಷನ್ ಅಂದರೆ ನಮ್ಮ ದಾವಣಗೆರೆ CP ಚಾಪ್ಟರ್ಗೆ ಹೋಗಿ ಅಲ್ಲಿನ ಕನ್ವೀನರ್ ಇರ್ತಾರೆ, ಅವ್ರನ್ನ ಭೇಟಿಯಾಗಿ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಇನ್ ಅಡಿಷನ್ ಟು ದಿಸ್ ನಮ್ಮ ಸ್ಕಾಲರ್ಶಿಪ್ ಸ್ಕೀಮ್ ಅಂತ ನಾವೊಂದು ಕರ್ನಾಟಕ ವಿದ್ಯಾರ್ಥಿಗಳಿಗೆ ಸೀಮಿತವಾಗಿ ಒಂದು ಸ್ಕಾಲರ್ಶಿಪ್ ಫಂಡನ್ನು ನಾವು ರೆಡಿ ಮಾಡಿದ್ದೀವಿ. 25 ಲಕ್ಷ ರೂಪಾಯಿ ಅಷ್ಟು ನಾವು ಹಣ ಸಂಗ್ರಹಿಸಿ ಇದರಲ್ಲಿ ಬರುವ ಬಡ್ಡಿಯಲ್ಲಿ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ನೀವು ದಯವಿಟ್ಟು ಒಂದು ಅಪ್ಲಿಕೇಶನ್ ಮಾಡಿ ನಮ್ಮ CA ಇನ್ಸ್ಟಿಟ್ಯೂಟ್ ವೆಬ್ಸೈಟ್ಗೆ ಹೋದರೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡಿ ಅದನ್ನು ಫಿಲಪ್ ಮಾಡಿ ನೀವು ಕಳಿಸಿದ್ರೆ ಡೆಲ್ಲಿಗೆ ನಾವು ಅದಕ್ಕೆ ನಿಮಗೆ ಸ್ಕಾಲರ್ಶಿಪ್ಸ್ ಕೊಡ್ಬೋದು. ಬಟ್ ಫಸ್ಟ್ ನೀವು CAಗೆ ರಿಜಿಸ್ಟರ್ ಆಗಬೇಕು. CA ಸ್ಟೂಡೆಂಟಾಗಿ ರಿಜಿಸ್ಟರ್ ಆದಮೇಲೆ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದಾಗ ನಾವು ನಿಮಗೆ ಸ್ಕಾಲರ್ಶಿಪ್ಪನ್ನು ನಾವು ನೀಡ್ತೀವಿ. ನಿತಿನ್ ಕುಮಾರೇ, ಒಂದಂತೂ ನಿಜ, ನೀವು ಗ್ರಾಮೀಣ ಭಾಗದಲ್ಲಿದ್ದೀನಿ, ನನಗೇನು ಗೊತ್ತಿಲ್ಲ ಅನ್ನುವಂತಹ ಆತಂಕ ಬೇಡ. ದಾವಣಗೆರೆಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಅದಕ್ಕಿಂತ ಹೆಚ್ಚಾಗಿ ಕೊನೆಯಲ್ಲಿ ನಾವು ದೂರವಾಣಿ ನಂಬರನ್ನು ಕೊಡ್ತೀವಿ, ಅಲ್ಲಿಗೆ ಮಾಹಿತಿಯನ್ನು ತಾವು ಫೋನ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು. ಹಾಗಾಗಿ ನಿಮಗೆ ಶುಭವಾಗಲಿ, CA ಕೂಡ ಜಾಯಿನ್ ಆಗಿ ಕಂಪ್ಲೀಟ್ ಆಗಲಿ ಅಂತ ನಾವು ಧನ್ಯವಾದಗಳು. ಹಾಗೆಯೇ ಪ್ರವೀಣ್ ಅವರು ವಿಜಯನಗರದಿಂದ ಕರೆ ಮಾಡಿದ್ದಾರೆ. ಪ್ರವೀಣ್ ಅವರೇ, ನಿಮ್ಮ ಪ್ರಶ್ನೆ? ಅಲ್ಲ ಸರ್, ನಾನು BCom ಕಂಪ್ಲೀಟ್ ಮಾಡಿದ್ದೀನಿ. 48% ಇದೆ BCom ಅಲ್ಲಿ. ಈಗ ನಾವು ಡೈರೆಕ್ಟ್ CPC ಇದು CA ಕಟ್ಬೋದಾ ಇಲ್ಲ CPTC ಬರೀ? ಎಷ್ಟು ಪರ್ಸೆಂಟ್ ಇದೆ BCom? 48% ಇದೆ ಸರ್. ಖಂಡಿತ BCom ಬಹುಶಃ ಮಿನಿಮಮ್ 50% ಬೇಕಾಗುತ್ತೆ. 55% ಇಲ್ಲ ಅಂದ್ರೆ ನಿಮ್ಗೆ ಎಂಟ್ರಿ ಈ ತರ ಹಲವಾರು ವಿದ್ಯಾರ್ಥಿಗಳು ಈ ತರ ಸಿಚುವೇಶನ್ ಇಂದ ಬಂದಿದ್ದಾರೆ. ನಮ್ಮ ಸೀನಿಯರ್ ಒಬ್ರು ಗ್ರಾಜುಯೇಷನ್ ಅಲ್ಲಿ ಹೆಚ್ಚು ಪರ್ಸೆಂಟೇಜ್ ಬರಲಿಲ್ಲ ಅಂದ್ಬಿಟ್ಟು ಅವರು PUC ಎಂಟ್ರೆನ್ಸ್ ರೂಟ್ ಮೂಲಕ ಬಂದು ಪ್ರತಿಯೊಂದು ಎಕ್ಸಾಮ್ ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಮಾಡಿದ್ದಾರೆ. ಬಟ್ ಡೆಡಿಕೇಶನ್ ಬೇಕು, 100% ಡೆಡಿಕೇಶನ್. ಅವ್ರು PUC ಬೇಸಿಸ್ ಮೇಲೆ ಬಂದಿದ್ದಾರೆ. ತಾವು ಹಂಗೆ ಬರಬೇಕು, ಒಂದೇ BCom ಮೇಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೂ PUC ಮೇಲೆ ನೀವು ಅಡ್ಮಿಷನ್ ತೆಗೆದುಕೊಳ್ಳಬಹುದು. CPT ಎಕ್ಸಾಮ್. ಓಕೆ, ರೂಪಾ ಅವರು ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ಕೇಳಿ ರೂಪಾ ಅವರೇ, ನಿಮ್ಮ ಪ್ರಶ್ನೆ? ಸರ್, ನಂದು ಇವಾಗ BBA ಕಂಪ್ಲೀಟ್ ಆಗಿದೆ. ಓಕೆ, ನಾನು ನೆಕ್ಸ್ಟ್ MBA ಮಾಡಿದ್ರೆ ಬೆಟರಾ ಆರ್ CA ಮಾಡಿದ್ರೆ ಬೆಟರಾ ಅಂತ ಕನ್ಫ್ಯೂಷನ್ ನನಗೆ. ಖಂಡಿತ ನಿಮ್ಮ ಆತಂಕಕ್ಕೆ ರಘು ಅವರು ಉತ್ತರ ಕೊಡ್ತಾರೆ. ಈಗ ನಿಮ್ಗಿರೋ ಆಪ್ಷನ್ಸು MBA ಮಾಡಬೇಕು ಅಂತ ಒಂದು ಆಸೆ ಇದೆ, ಒಂದು ಕಡೆ CA ಮಾಡಬೇಕು ಅಂತ ಆಸೆ ಇದೆ. ಈಗ ನಾನು ನಿಮ್ಗೆ ಏನೇನು ಆಪ್ಷನ್ಸ್ ಇದೆ ಅಂತ ಎಲ್ಲ ಹೇಳ್ತೀನಿ. ಈಗ ನೀವು MBA ಮಾಡ್ಬೋದು, CA ಮಾಡ್ಬೋದು, ACS ಮಾಡ್ಬೋದು, ICWA ಮಾಡ್ಬೋದು, ಅದು ನಿಮ್ಮ ಚಾಯ್ಸ್. ಈಗ CA ಪಾಸ್ ಆದರೆ ನಿಮ್ಗೆ ಅಡ್ವಾಂಟೇಜ್ ಏನಂದರೆ ನೀವೊಂದು ಕಂಪ್ನಿಯಲ್ಲಿ ಬೇಕಾದರೆ ಕೆಲಸ ಮಾಡ್ಬೋದು. ಈಗ ಇನ್ಫೋಸಿಸ್ ಆಗಲಿ, ವಿಪ್ರೋ ಆಗಲಿ, ಬೆಂಗಳೂರಲ್ಲಿ ಎಷ್ಟೊಂದು ಕಂಪ್ನಿಗಳಿವೆ. ಎಲ್ಲ ಕಂಪ್ನಿಗಳಲ್ಲಿ ಕೂಡ ಚಾರ್ಟರ್ಡ್ ಅಕೌಂಟೆಂಟ್ಸ್ ಕೆಲಸ ಮಾಡ್ತಾ ಇದ್ದಾರೆ. ನೀವು ಯಾವ ಕಂಪ್ನಿಯಲ್ಲಿ ಬೇಕಾದರೂ ನೀವು ಕೆಲಸ ತೊಗೋಬೋದು. ಇಲ್ಲಾಂದರೆ ತಮ್ಮದೇ ಆದ ಒಂದು ಪ್ರಾಕ್ಟೀಸನ್ನು ಕೂಡ ತಾವು ನಡೆಸ್ಬೋದು. ಮಹಿಳೆಯರಿಗೆ ಎಸ್ಪೆಷಲಿ ಲೇಡೀಸ್ಗೆ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನಂದರೆ ಸ್ಟಾರ್ಟಿಂಗ್ ಒಂದು 4-5 ವರ್ಷ ಅವರು CA ಪಾಸ್ ಆಗ್ತಾರೆ, ಮತ್ತು ಒಂದು ಕಂಪ್ನಿಗೆ ಜಾಯ್ನ್ ಆಗ್ತಾರೆ, ಆಮೇಲೆ ಮದುವೆ ಆಗ್ತದೆ, ಮಕ್ಕಳಾಗ್ತದೆ. ಅದರಿಂದ ಏನಾಗ್ತದೆ, ಅವ್ರಿಗೆ ಕೆರಿಯರ್ ಕಂಟಿನ್ಯೂ ಮಾಡೋಕ್ಕೆ ಆಗ್ತಾಯಿಲ್ಲ. ಅದರಿಂದ ನಾವೇನು ಸಜೆಸ್ಟ್ ಮಾಡ್ತೀವಿ ಅಂದರೆ ನೀವು ಮಹಿಳೆಯರಾಗಿದ್ದಾಗ ನೀವು ಪ್ರಾಕ್ಟೀಸ್ ಮಾಡೋದು ಉತ್ತಮ. ಯಾಕೆಂದರೆ ಪ್ರಾಕ್ಟೀಸಲ್ಲಿ ನೀವು ನಿಮ್ಮ ಒಂದು ಚಾಯ್ಸ್ ಪ್ರಕಾರ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಬೆಳಗ್ಗೆ 10ರಿಂದ 2 ಗಂಟೆವರೆಗೂ ಪ್ರಾಕ್ಟೀಸ್ ಮಾಡ್ಬೋದು, ಇಲ್ಲರೆ 2 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಪ್ರಾಕ್ಟೀಸ್ ಮಾಡ್ಬೋದು. ನೀವು ಪ್ಲಾನ್ ಮಾಡ್ಕೋಬಹುದು. ಅದು ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ತುಂಬಾ ಈಸಿ ಆಗ್ತದೆ ನಿಮಗೆ. ನೀವು ಎಸ್ಪೆಷಲಿ ಫಾರ್ ಲೇಡೀಸ್ ಇಟ್ ಈಸ್ ಸಜೆಸ್ಟೆಡ್ ಟು ಗೋ ಫಾರ್ ಪ್ರಾಕ್ಟೀಸ್. ಧನ್ಯವಾದ ರೂಪ ಅವರೇ ನಿಮ್ಮ ಪ್ರಶ್ನೆಗೆ. ಒಟ್ಟಾರೆ ಹೇಳೋದಾದ್ರೆ, ಸೊ ಮದುವೆ ನಂತರ ಈ ರೀತಿಯ ಒಂದು ಗ್ಯಾಪ್ ಬಂದರೆ ಅವರು ಕಾರ್ಪೊರೇಟ್ ಸೆಕ್ಟರಲ್ಲಿ ಕಷ್ಟ ಆಗ್ಬೋದು. ಹಾಗಾಗಿ ಅವರು ಪ್ರಾಕ್ಟೀಸ್ಗೆ ಹೋಗಬೇಕು ಅಂತ ತಾವು ಸಜೆಸ್ಟ್ ಮಾಡ್ತಿದ್ದೀರಿ. ರತೀಶ್ ಅವರು ಸರ್ಜಾಪುರದಿಂದ ಕರೆ ಮಾಡಿದ್ದಾರೆ. ಕೇಳಿ ರತೀಶ್ ಅವರೇ, ನಿಮ್ಮ ಪ್ರಶ್ನೆ? ಸರ್, ನಾನು ರತೀಶ್ ಅಂತ. ಕೇಳಿ ಸರ್, ನಾನು 2005 ಅಟೆಂಪ್ಟ್ ಅಲ್ಲಿ PE2 ಎಕ್ಸಾಮ್ ಬರೆದೆ. ಓಕೆ. ಸೊ ಎಕ್ಸಾಮ್ ಬರೆದಾಗ ನಾನು ಬೆಂಗಳೂರು ವಿಜಯ ಕಾಲೇಜಲ್ಲಿ ನಾನು PE2 ಕೋರ್ಸ್ ಓರಲ್ ಕೋಚಿಂಗ್ ನಾನು ತಗೊಂಡಿದ್ದು. ನಾನು ಸರಿ, ಓರಲ್ ಕೋಚಿಂಗ್ ತಗೊಂಡಾಗ ಮತ್ತೆ ನಾನು ಇದು ಮಾಡಲ್ಲ, PE2 ಕೋರ್ಸ್ ಇದ್ದು. ಓಕೆ ಸರ್, ಇವಾಗ ನಾನೀಗ ಮತ್ತೆ ಎಕ್ಸಾಮ್ ಬರೀಬೇಕಾಗ್ತದೆ ಸರ್. ಈಗ 50% ಜನ ಇದೆ, ಅವಾಗ ತಗೊಂಡಿದ್ದೆ. PE2 ತಗೊಂಡಿದ್ರಿ, ಕಂಪ್ಲೀಟ್ ಮಾಡಿದ್ರಾ? ಕಂಪ್ಲೀಟ್ ಇಲ್ಲ, ಮಾಡಿಲ್ಲ ಸರ್. ಅಂದ್ರೆ ನೀವು ಒಂದೇ ಅಟೆಂಪ್ಟ್ ಎಕ್ಸಾಮ್ ಬರೆದಿದ್ದು May 2005 ಅಲ್ಲಿ. ಓಕೆ. ಮತ್ತೆ ನಾನು ಬರಲಿಕ್ಕೆ ಆಗಿಲ್ಲ ಸರ್. ಹಾಗಾಗಿ ಇವಾಗ 8 ಇಯರ್ಸ್ ಗ್ಯಾಪ್ ಇದೆ. ಹಾಗಾಗಿ ನಿತಿನ್ ಅವರು ನಿಮ್ಮ ಪ್ರಶ್ನೆಗೆ ಉತ್ತರ ಆಗ್ತಾರೆ. ರತೀಶ್ ಅವರೇ, ಈಗ ನೀವು ರಿಜಿಸ್ಟರ್ ಆಗಿದ್ದೀರಾ ಈಗಾಗಲೇ CAಗೆ ಕೋರ್ಸ್ಗೆ. ಅದು ಕನ್ವರ್ಷನ್ ಸ್ಕೀಮ್ ಇದೆ ಈಗ. ರಿಜಿಸ್ಟ್ರೇಷನ್ ಅಂಡ್ ಟೆಂಪರರಿ ರೆಫರೆನ್ಸ್ ನಂಬರ್ ಇದೆ. ಹೌದು, ಅದು ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ ತಗೊಂಡ್ಬಂದು ನೀವು ಕನ್ವರ್ಷನ್ ಸ್ಕೀಮ್ ಇದೆ ಈಗ ಅದು PE2 ಸ್ಕೀಮ್ ಇಲ್ಲ. ಈಗ ಇಟ್ ಇಸ್ ಕಾಲ್ಡ್ ಆಸ್ IPC ಅಂತ. ಇಂಟರ್ಮೀಡಿಯೇಟ್. ನೀವು PE2 ಇತ್ತಲ್ಲ, ಅದಕ್ಕಿಂತ ಮೊದಲು ಇಂಟರ್ಮೀಡಿಯೇಟ್ ಅಂತ ಇತ್ತಲ್ಲ, ಅದೇ ಥರ ಸ್ಕೀಮ್ ಬಂದಿದೆ. ಈಗ ನೀವು ಅದಕ್ಕೆ ಕನ್ವರ್ಷನ್ ಮಾಡ್ಕೋಬೇಕು. ಜೊತೆಗೆ ನೀವು ಆರ್ಟಿಕಲ್ಶಿಪ್ ಮಾಡಿಲ್ಲ ಅನ್ಸುತ್ತೆ, ಆಗಿಲ್ಲಲ್ಲ? ಸ್ಟಾರ್ಟ್ ಮಾಡಿಲ್ಲ ಅಲ್ಲ? ಇದು ಫ್ರೆಶ್
ಕೋಚಿಂಗ್ ಇಂದ ಡೈರೆಕ್ಟ್ ನಾನು ಒಂದು ಅಟೆಂಪ್ಟ್ ಎಕ್ಸಾಮ್. ಇಲ್ಲ, ನೀವು ಫ್ರೆಶ್ ಪ್ರಾಸೆಸ್ ಬರ್ಬೇಕು. ನಿಮ್ಗೆ ಇನ್ಸ್ಟಿಟ್ಯೂಟ್ ಗೊತ್ತಿದೆಯಲ್ಲ, ಬಂದು ಅಲ್ಲಿ ಇನ್ಫಾರ್ಮೇಶನ್ ತಗೊಳ್ಳಿ. ನಿಮಗೆ ಹೆಚ್ಚು ಮಾಹಿತಿ ಗೊತ್ತಿದೆ ಎಲ್ಲ ಇದಕ್ಕಿಂತ. ಹಾಗಾಗಿ ಅವ್ರು ಪ್ರಯತ್ನ ಪಟ್ಟಿರೋದ್ರಿಂದ ಎಲ್ಲ ಗೊತ್ತಿರೋದ್ರಿಂದ ರಿಜಿಸ್ಟರ್ ಮಾಡಿಕೊಂಡು ಈಗಿನ ಪ್ರೊಸೀಜರ್ ಏನಿದೆ ಅದನ್ನ ಫಾಲೋ ಮಾಡಬೇಕು, ಕನ್ವರ್ಷನ್ ಮಾಡ್ಕೊಳ್ಳಿ. ಧನ್ಯವಾದಗಳು ನಿಮ್ಮ ಪ್ರಶ್ನೆಗೆ. ರಂಗಸ್ವಾಮಿ ಅವರು ಶ್ರೀನಗರದಿಂದ ಕರೆ ಮಾಡಿದ್ದಾರೆ. ಅವ್ರ ಪ್ರಶ್ನೆ ಏನು ಅಂತ ಕೇಳೋಣ. ಕೇಳಿ ರಂಗಸ್ವಾಮಿ ಅವರೇ, ನಿಮ್ಮ ಪ್ರಶ್ನೆ. ಹಲೋ ಹಲೋ, ಕೇಳಿ, ನಿಮ್ಮ ಪ್ರಶ್ನೆ ಕೇಳಿ ದಯವಿಟ್ಟು. ಸರ್, ಸಿಎ ಡೈರೆಕ್ಟ್ ಎಂಟ್ರಿ ಮಾಡಿದ್ರೆ 9 ಮಂತ್ ಆರ್ಟಿಕಲ್ಶಿಪ್ ಕಂಪಲ್ಸರಿ ಅಂತ ಹೇಳ್ತಾರೆ. ಬಟ್ ಇವಾಗ CPT ಮಾಡಿದ್ರೆ ಮತ್ತೆ IPCC ಮಾಡಿದ್ರೆ ಮಾತ್ರ ರಿಕ್ರೂಟ್ ಮಾಡೋದು ಅಂತ ಇನ್ಸ್ಟಿಟ್ಯೂಟ್ ಇದು ಚಾರ್ಟೆಡ್ ಅಕೌಂಟೆಂಟ್ಸ್ ಇದ್ರಲ್ಲಿ ಹೇಳ್ತಾರೆ. ಅದು ಸ್ವಲ್ಪ ಡೌಟ್ ಇದೆ ಸರ್ ನನಗೆ. ಖಂಡಿತ ರಘು ಅವರು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ನೀವು ಡೈರೆಕ್ಟ್ ಎಂಟ್ರಿ ಸ್ಕೀಮಲ್ಲಿ ನೀವು ಸ್ಟ್ರೇಟ್ ಅವೇ ನೀವು ಆರ್ಟಿಕಲ್ಶಿಪ್ ತೊಗೋಬೋದು. ಆರ್ಟಿಕಲ್ಶಿಪ್ ತೊಗೊಳೋದಕ್ಕಿಂತ ಮುಂಚೆ ನೀವು ನಮ್ಮದೊಂದು ಜನರಲ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂತ ನಾವು ಒಂದು ಕಂಡಕ್ಟ್ ಮಾಡ್ತೀವಿ, ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಟ್ರೈನಿಂಗ್ ಅಂತ ಕೂಡ ನಾವು ಎರಡು ಮಾಡಿದ ತಕ್ಷಣ ನೀವು ಎಕ್ಸಾಮ್ ಬರೀಬೋದು. ಮಿನಿಮಮ್ ಪೀರಿಯಡ್ ನಿಮ್ಗೆ ಅಟ್ಲೀಸ್ಟ್ 9 ಮಂತ್ಸ್ ಬೇಕಾಗ್ತದೆ ಎಕ್ಸಾಮ್ ಬರೋಕ್ಕೆ. ಯಾಕೆ ಅಂದರೆ ಈ ಒಂದು ಟೆಕ್ನಾಲಜಿ ಟ್ರೈನಿಂಗ್ ಬೇಕು, ಓರಿಯೆಂಟೇಷನ್ ಪ್ರೋಗ್ರಾಮ್ ಬೇಕು, ಪ್ರಾಕ್ಟಿಕಲ್ ಟ್ರೈನಿಂಗ್ ಕೂಡ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನಮ್ಮ CA ಎಕ್ಸಾಮ್ಸಲ್ಲಿ ಏನಾಗ್ತದೆ ಅಂದರೆ ನಮ್ಮ ನಾರ್ಮಲ್ ಯೂನಿವರ್ಸಿಟಿ ಎಕ್ಸಾಮ್ಸ್ ಥರ ಡೈರೆಕ್ಟಾಗಿ ಕ್ವೆಶನ್ಸ್ ಕೇಳೋದಿಲ್ಲ. ನಿಮ್ಮ ಪ್ರಾಕ್ಟಿಕಲ್ ನಾಲೆಜ್ನ ಯೂಸ್ ಮಾಡೋ ಥರ ನಾವು ಕ್ವೆಶನ್ಸ್ ನಾವು ಸೆಟ್ ಮಾಡ್ತೀವಿ. ನಾವು ಎಕ್ಸಾಮಿನೇಷನ್ ಕಮಿಟಿನಲ್ಲಿ ನಾವು ಪೇಪರ್ ಸೆಟ್ಟಿಂಗ್ ಮಾಡಿದಾಗ ಪ್ರಾಕ್ಟಿಕಲ್ ಕ್ವೆಶನ್ಸನ್ನು ನಾವು ಕೊಡ್ತೀವಿ. ಇದರಿಂದ 9 ಮಂತ್ಸ್ ನಿಮಗೆ ಅಗತ್ಯ ಅಂತ ನಾನು ಹೇಳ್ತೀನಿ. ಅದಕ್ಕೆ ಇನ್ ಅಡಿಷನ್ ಟು ದ್ಯಾಟ್ ನಿಮ್ಗೆ ಓದೋಗೋದಕ್ಕೂ ಟೈಮ್ ಬೇಕಾಗ್ತದೆ. ಯಾಕೆಂದರೆ ನಮ್ಮ ಸಬ್ಜೆಕ್ಟ್ಸ್ ತುಂಬ ಟಫ್ ಇದೆ. ಅಟ್ಲೀಸ್ಟ್ 9 ಮಂತ್ಸ್ ಬೇಕೇ ಬೇಕು. ಅದರಿಂದ ನಿಮ್ಗೆ ಡೈರೆಕ್ಟಾಗಿ ಎಕ್ಸಾಮ್ಸ್ ಬರೀಬೇಕು ಅಂದರೆ ಕಷ್ಟ ಆಗ್ತದೆ. ಅದರಿಂದ ಇದು ಕರೆಕ್ಟ್ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ. ಒಟ್ಟಾರೆ ಹೇಳೋದಾದರೆ ಸಬ್ಜೆಕ್ಟನ್ನು ಓದಿಕೊಂಡು ಉತ್ತರ ಬರಿತೀನಿ ಅನ್ನುವಂಥದ್ದಲ್ಲ, ಅನಲೈಸ್ ಮಾಡುವಂತಹ ಕೇಪಬಿಲಿಟಿ ಬರಬೇಕಾದ್ರೆ ಅದಕ್ಕೆ ಅದರದೇ ಆದ ಸಮಯ ಬೇಕು ಅಂತ ಹೇಳ್ತೀರಿ. ಭಾಳ ಧನ್ಯವಾದ ನಿಮ್ಮ ಪ್ರಶ್ನೆಗೆ. ಆಶಾ ಅವರು ಜಯನಗರದಿಂದ ಕರೆ ಮಾಡಿದರೆ. ಕೇಳಿ ಆಶಾ ಅವರೇ, ನಿಮ್ಮ ಪ್ರಶ್ನೆ. ಆಶಾ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ನಿಮ್ಮ ಟಿವಿ ವಾಲ್ಯೂಮನ್ನು ದಯವಿಟ್ಟು ಮ್ಯೂಟ್ ಮಾಡಿ. ಸರ್, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿದ್ದೀನಿ. ಸರ್, ನನ್ನ ಹೆಸರು ಆಶಾ ಅಂದ್ಬಿಟ್ಟು ಫ್ರಮ್ ಬೆಂಗಳೂರು. ನಾನು 2006 ಅಲ್ಲಿ ಬಿಕಾಮ್ ಕಂಪ್ಲೀಟ್ ಮಾಡಿದ್ದೀನಿ. ವರ್ಕ್ ಮಾಡ್ತಾ ಇದ್ದೀನಿ ನಾನು. ಸೊ CA ಕಂಟಿನ್ಯೂ ಮಾಡ್ಬೋದಾ ಸರ್? ಬಿಕಾಮ್ ಅಲ್ಲಿ ಅಗ್ರಿಗೇಟ್ 68% ಇದೆ. ವೆರಿ ನೈಸ್, ಭಾಳ ಒಳ್ಳೆ ಪ್ರಶ್ನೆ ಕೇಳಿದಿರಿ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ರಘು. ನೀವು ಡೈರೆಕ್ಟಾಗಿ ಇವೊಂದು ನೀವು ಡಿಸ್ಕಂಟಿನ್ಯೂ ಮಾಡಿದ್ರು ಕೂಡ ನೀವು CA ಕಂಟಿನ್ಯೂ ಮಾಡ್ಬೋದು. ನೀವು CA ರಿಜಿಸ್ಟರ್ ಆಗಿದ್ದರೆ ಡೈರೆಕ್ಟಾಗಿ ನೀವು ಮತ್ತೆ ಎಕ್ಸಾಮ್ ಬರೀಬೋದು. ಬಟ್ ಆರ್ಟಿಕಲ್ಶಿಪ್ ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಬೇಕು ನೀವು. ಆರ್ಟಿಕಲ್ಶಿಪ್ ಟ್ರೈನಿಂಗ್ ವೆರಿ ಇಂಪಾರ್ಟೆಂಟ್. ವಿತೌಟ್ ಕಂಪ್ಲೀಟ್ ಹಾಂ ಹೇಳಿ ಮೇಡಮ್. ಇದು ವರ್ಕ್ ಮಾಡ್ತಾ ಇದ್ದೀನಿ. ಸೊ ವರ್ಕ್ ಈಗ ನೀವು ವರ್ಕ್ ಮಾಡೋದ್ರಿಂದ ಏನು ತೊಂದರೆ ಅಂದರೆ 10 to 5:30 ಇಯರ್ಸ್ ನೀವು ಆರ್ಟಿಕಲ್ಶಿಪ್ ಟ್ರೈನಿಂಗ್ ಮಾಡಲೇಬೇಕು. ಯಾವುದೇ CA ಹತ್ರ ಆರ್ಟಿಕಲ್ಶಿಪ್ ಟ್ರೈನಿಂಗ್ ಮಾಡಬೇಕು ಅಂದರೆ ಸೈಮಲ್ಟೇನಿಯಸ್ ಆಗಿ ವರ್ಕ್ ಮಾಡಿ ನೀವು ಪ್ರಾಕ್ಟಿಕಲ್ ಟ್ರೈನಿಂಗ್ ಮಾಡೋದಕ್ಕಾಗೋದಿಲ್ಲ. ನೀವು ದಯವಿಟ್ಟು ಏನು ಮಾಡಬೇಕು ಅಂದರೆ ಒಂದು 3 ವರ್ಷ ವರ್ಕ್ ಮಾಡೋದು ನಿಲ್ಲಿಸ್ಬಿಟ್ಟು CA ಪರೀಕ್ಷೆಗೆ ಫೋಕಸ್ ಮಾಡಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಮಾಡಿ ಮತ್ತೆ ನೀವು ಕೆಲಸ ಸೇರ್ಕೊಳ್ಳೋದು ಉತ್ತಮ ಅಂತ ನನ್ನ ಸಜೆಷನ್. ಧನ್ಯವಾದ ಆಶಾ ಅವರೇ ನಿಮ್ಮ ಪ್ರಶ್ನೆಗೆ. ಮಂಜುನಾಥ್ ಅವರು ಚಿಕ್ಕಮಗಳೂರಿಂದ ಕರೆ ಮಾಡಿದ್ದಾರೆ. ಕೇಳಿ ಮಂಜುನಾಥ್ ಅವರೇ, ನಿಮ್ಮ ಪ್ರಶ್ನೆ. ಹಲೋ ಹಲೋ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ನಿಮ್ಮ ಪ್ರಶ್ನೆ ಕೇಳಿ ನೇರವಾಗಿ. ಸರ್, ನಮ್ಮ ಮಗಳು BSc ಗೆ ಜಾಯಿನ್ ಆಗಿದ್ದಾರೆ ಇವಾಗ. ಈಗ 49% ಬಂದಿದೆ. ಓಕೆ, CA ಗೆ ಜಾಯಿನ್ ಆಗ್ಬೋದಾ? ಈಗ BSc ಈಗ ತಾನೇ ಜಾಯಿನ್ ಮಾಡಿದ್ದೀರಾ? ಕ್ಯಾನ್ಸಲ್ ಮಾಡಿಬೇಕಾದ್ರೆ ನಾವು ಸೆಕೆಂಡ್ ಇಯರ್ PU ನಲ್ಲಿ 49% ಬಂದಿರೋದ್ರಿಂದ ಅಲ್ಲಿ ಚಾನ್ಸ್ ಏನಾದ್ರೂ ಸಿಕ್ಕುತ್ತಾ ಅಂತ. ಖಂಡಿತ ನಿಮ್ಮ ಪ್ರಶ್ನೆಗೆ ನಿತಿನ್ ಅವರು ಉತ್ತರ ಕೊಡ್ತಾರೆ. ಸರ್, ಮಂಜುನಾಥ್ ಅವರೇ, ನಿಮ್ಮ ಮಗಳು ಈಗ PUC ಬೇಸಿಸ್ ಮೇಲೆ ಮಾಡ್ಬೋದು CA ನ. ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ? ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ BSc ಸೇರ್ಕೊಂಡಿದ್ದಾರೆ. ಇಂಟ್ರೆಸ್ಟ್ ಇದೆ, ಬಟ್ CET ಗೆ ಹೋಗ್ಬೇಕಾ ಅಥವಾ ಇಲ್ಲ ಇದು CET ಅಥವಾ ಯಾವುದೇ ರೀತಿಯ ಕಾಲೇಜು ಸ್ಕೂಲ್ ಹೋಗಂಗಿಲ್ಲ, ಯಾವುದೇ ಎಂಟ್ರೆನ್ಸ್ ಇಲ್ಲ. ನೀವು ಅವರು ಒಂದು ಎಕ್ಸಾಮ್ ಬರೀಬೇಕು, ಒಂದು ಎಕ್ಸಾಮ್ ಪಾಸ್ ಆಗಬೇಕು. ಅದರ ಮಾಹಿತಿಗೋಸ್ಕರ ಕಡೆನಲ್ಲಿ ಒಂದು ನಂಬರ್ ಇರುತ್ತೆ. ಪೂರ್ತಿ ಕಂಪ್ಲೀಟ್ ಕೊಡ್ಲಿಕ್ಕೆ ಆಗೋದಿಲ್ಲ ನಾವು ಇನ್ಫಾರ್ಮೇಶನ್ ಇಲ್ಲಿ. ನೀವೇನ್ ಮಾಡಬೇಕು ಅಂತಂದ್ರೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಅಥವಾ ನಿಮಗೆ ಚಿಕ್ಕಮಗಳೂರು ಅಂದ್ರೆ ಬೆಂಗಳೂರೇನೆ ಬಂದು, ಅಥವಾ ಚಿಕ್ಕಮಗಳೂರಲ್ಲೂ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇದಾರೆ ನೋಡಿ ಮಂಜುನಾಥ್ ಅವರೇ, ಅವ್ರನ್ನ ಯಾರಾದ್ರೂ ಒಬ್ಬರು ಕಾಂಟ್ಯಾಕ್ಟ್ ಮಾಡಿ. ಏನ್ ಹೇಳಿ? ಕೇಳಿ ಇದಾರೆ, ಬಟ್ ನಮ್ಗೆ ಇನ್ಫಾರ್ಮೇಶನ್ ಇರ್ಲಿಲ್ಲ, ಇವಾಗ ಸಿಕ್ತಲ್ಲ. ನಾವು ಮುಂದುವರಿಬಹುದು ಸರ್, ಧಾರಾಳವಾಗಿ ಮುಂದುವರಿರಿ. ಕೊನೆಯಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಗೆ ನೀವು ದೂರವಾಣಿ ನಂಬರ್ ಅನ್ನ ಏನ್ ಕೊಡ್ತೀವಿ ಅದಕ್ಕೆ ಕರೆ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಳಿ. ಚಿಕ್ಕಮಗಳೂರು ಇರೋದ್ರಿಂದ ನಿಮಗೆ ಬೆಂಗಳೂರೇ ಬಹಳ ಸೂಕ್ತ ಅಂತ ಅನ್ಸುತ್ತೆ. ಹಲೋ, ಗುಲ್ಬರ್ಗದಿಂದ ಒಂದು ದೂರವಾಣಿ ಕರೆ ಇದೆ. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನಾವು MBA ಕಂಪ್ಲೀಟ್ ಮಾಡಿದ್ವಿ ಸರ್. ಇವಾಗ
MBA ಕಂಪ್ಲೀಟ್ ಮಾಡಿದ್ದೀರಿ? MBA ಕಂಪ್ಲೀಟ್ ಮಾಡಿದೀವಿ. ಇವಾಗ PUC ಕಂಪ್ಲೀಟ್ ಆದ್ರೆ ಎಷ್ಟು ವರ್ಷ, ಡಿಗ್ರಿ ಕಂಪ್ಲೀಟ್ ಆದ್ರೆ ಎಷ್ಟು ವರ್ಷ, MBA ಕಂಪ್ಲೀಟ್ ಆದ್ರೆ ಎಷ್ಟು ವರ್ಷ ಅಂತ ತಿಳ್ಕೊಬೇಕಾಗಿತ್ತು ಸರ್. ಖಂಡಿತ ನಿಮ್ಮ ಪ್ರಶ್ನೆಗೆ ರಘು ಉತ್ತರ ಕೊಡ್ತಾರೆ. ಈಗ ನೀವು PUC ಪಾಸ್ ಆಗಿದ್ರೆ ನೀವು CPT ಎಕ್ಸಾಮ್ ಬರೀಬೇಕು. CPT ಎಕ್ಸಾಮ್ ಪಾಸ್ ಆದ್ಮೇಲೆ ನೀವು CA ಸೇರ್ಬೋದು. 3 years CA, 3 years for 3 years. ಸೆಕೆಂಡ್ ಆಪ್ಷನ್ ಡಿಗ್ರಿ ಆದ ತಕ್ಷಣ